नंदन ब्रज जनरंजन यशोदानंदन ब्रज जनरंजन यमुना तीरा वनचारी यमुना तीरा वनचारी जयो रागमाधवा पंच बिहारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे कृष्ण हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय प्रभुपदा जय प्रभुपदा जय प्रभुपदा शील प्रभुपदा जय ओम विष्णुपाद परमहंस प्रवचक स्तुत सदस्य श्रीमद ईश्वरी ग्रेस ऐसी भक्ति वेदांत स्वामी शिल प्रभुपाद की इस्कॉन संस्थापक आचार्य शिल प्रभुपाद की जय ओम विष्णुपाद परमहंस प्रवचक स्तुत सदस्य श्रीमद भक्ति सिद्धांत सरस्वती गोस्वामी महाराज प्रभुपाद की जय ओम विष्णुपाद गुरु किशोरदास बाबू महाराज की बुक जय ओम विष्णुपाद सच्चिदानंद शिल भक्ति विनोद ठाकुरा की जय ओम विष्णुपाद वैष्णव सार्वभौम श्री जगन्नाथ दास बाबू महाराज की जय श्री रूप सनातन भट्ट रघुनाथ श्री जीव गोपाल भट्टदास रघुनाथ षट गोस्वामी प्रभु की नमाचार्य श्रीदास ठाकुर की जय प्रेम से गौर श्री कृष्ण चैतन्य प्रभु नित्यानंद श्री द्वैत दाता शिव साध गौर भक्तवृंद की श्री श्री राधा कृष्ण गोप गोपीनाथ श्याम कुंड राधा कुंड गिरि गोवर्धन की जय श्री कृष्ण भगवान की जय श्री मायापुर धाम की जय श्री वृंदावन धाम की जय गंगामयी की जय यमुनामयी की जय भक्ति देवी की जय तुलसी देवी की जय अनंत कोटि वैष्णवंद की जय श्री हरिनाम संकीर्तन की जय ग्रंथराज श्रीमद भागवतम की जय इस्कॉन वर्तमान गुरुवंद की जय समाविद भक्तिवंद की जय गौरव प्रेमानंदे हरि ऑल ग्लोरीज टू द assembled devotees all glories to the assembled devotees all glories to the assembled devotees all glories to Shri Guru and Shri Gauranga all goes to Srila Prabhupada की जय ओम नमो भगवते वासुदेवाय ओम नमो भगवते वासुदेवाय
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಗವತಿರುತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಟಿಕಿ. Hare Krishna. We are today discussing from Srimad Bhagavatam, Canto 1, Chapter 12, text number 5. ಹರೇ ಕೃಷ್ಣ. ಇದನ್ನು ಶ್ರೀಮದ್ ಭಾಗವತ ಮೊದಲನೇ ಸ್ಕಂದ 12ನೇ ಅಧ್ಯಾಯ 5ನೇ ಶ್ಲೋಕದಿಂದ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಸಂಪದಃ ಕೃತವೋ ಲೋಕ ಮಹಿಷಿ ಭ್ರಾತರೋ ಮಹಿ ಜಂಬೂದ್ವೀಪಾಧಿಪತ್ಯಂ ಚ ಯಶಶ್ಚ ತ್ರಿವಿಧಂ ಗತಂ. ಸಂಪದಃ ಕೃತವೋ ಲೋಕ ಮಹಿಷಿ ಭ್ರಾತರೋ ಮಹಿ ಜಂಬೂದ್ವೀಪಾಧಿಪತ್ಯಂ ಚ ಯಶಶ್ಚ ತ್ರಿವಿಧಂ ಗತಂ. ಸಂಪದಃ ಕೃತವೋ ಲೋಕ ಮಹಿಷಿ ಭ್ರಾತರೋ ಮಹಿ ಜಂಬೂದ್ವೀಪಾಧಿಪತ್ಯಂ ಚ ಯಶಶ್ಚ ತ್ರಿವಿಧಂ ಗತಂ. ಮಹಿಷಿ ಭ್ರಾತರೋ ಮಹಿ ಜಂಬೂದ್ವೀಪಾಧಿಪತ್ಯಂ ಚ ಲೋಕ ಮಹಿಷಿ ಭ್ರಾತರೋ ಮಹಿ ಜಂಬೂದ್ವೀಪಾಧಿಪತ್ಯಂ ಚ ಜಂಬೂದ್ವೀಪಾಧಿಪತ್ಯಂ ಚ. You can read translate. ಅನುವಾದ. ಯುಧಿಷ್ಠಿರ ಮಹಾರಾಜನ ಐಹಿಕ ಸಂಪತ್ತು, ಉತ್ತಮ ಗತಿಗೆ ಸಾಧನವಾಗಿರುವ ಯಜ್ಞಗಳು, ಸಾಮಗ್ರಿ, ಧೀರ ಸೋದರರು, ವಿಸ್ತಾರ ರಾಜ್ಯ, ಭೋಗಲೋಕದ ಸಾರ್ವಭೌಮತ್ವ ಮತ್ತು ಕೀರ್ತಿ ಇತ್ಯಾದಿಗಳ ವಾರ್ತೆಯು ದೇವಲೋಕವನ್ನು ತಲುಪಿತು. ಭಾವಾರ್ಥ. ಶ್ರೀಮಂತನು ಶ್ರೇಷ್ಠನೂ ಆದ ಒಬ್ಬ ವ್ಯಕ್ತಿಯ ಹೆಸರು ಮತ್ತು ಕೀರ್ತಿಗಳು ಮಾತ್ರ ಲೋಕದಲ್ಲಿ ಎಲ್ಲೆಡೆ ಪ್ರಚಾರ ಪಡೆಯುತ್ತವೆ. ದಕ್ಷ ಆಡಳಿತ, ಐಹಿಕ ಸಂಪತ್ತು, ಶೋಭಾಯಮಾನಳಾದ ಪತ್ನಿ ದ್ರೌಪದಿ, ಸೋದರರ ಭೀಮಾರ್ಜುನರ ಸಾಮರ್ಥ್ಯ ಮತ್ತು ಜಂಬೂದ್ವೀಪವೆಂಬ ಲೋಕದ ಭೂಖಂಡದ ಸುಭದ್ರ ಸಾರ್ವಭೌಮತ್ವ ಇವುಗಳಿಂದಾಗಿ ಯುಧಿಷ್ಠಿರ ಮಹಾರಾಜನ ಹೆಸರು ಮತ್ತು ಕೀರ್ತಿಗಳು ಮೇಲಿನ ಲೋಕಗಳವರೆಗೂ ಹರಡಿದವು. ಈ ಸಂದರ್ಭದಲ್ಲಿ ಬಳಸಿರುವ ಲೋಕಾಹ ಎಂಬ ಪದವು ಅರ್ಥಗರ್ಭಿತವಾಗಿದೆ. ಆಕಾಶದ ತುಂಬ ನಾನಾ ಭೌತಿಕ ಆಧ್ಯಾತ್ಮಿಕ ಲೋಕಗಳು ಅಥವಾ ಹಿರಿಯ ಗ್ರಹಗಳು ಇವೆ. ಅವುಗಳನ್ನು ವ್ಯಕ್ತಿಯು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 25ನೇ ಶ್ಲೋಕದಲ್ಲಿ ಹೇಳಿರುವಂತೆ ಈ ಜನ್ಮದ ಕರ್ಮಫಲವಾಗಿ ತಲುಪಬಲ್ಲನು. ದಾರ್ಷ್ಟ್ಯದಿಂದ ಅಲ್ಲಿ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಬಾಹ್ಯಾಕಾಶದಲ್ಲಿ ಹಲವು ಸಾವಿರ ಮೈಲಿಗಳ ದೂರ ಸಂಚರಿಸಲು ವಾಹನಗಳನ್ನು ಕಂಡುಹಿಡಿದ ಅಲ್ಪರಾದ ಭೌತಿಕ ವಿಜ್ಞಾನಿಗಳಿಗೆ ಮತ್ತು ತಂತ್ರಜ್ಞಾನಿಗಳಿಗೆ ಅಲ್ಲಿ ಪ್ರವೇಶವಿಲ್ಲ. ಉತ್ತಮ ಲೋಕಗಳನ್ನು ಸೇರಲು ಅದು ಉಪಾಯವಲ್ಲ. ಮನುಷ್ಯರು ಯಾಗ ಮತ್ತು ಸೇವೆಗಳ ಮೂಲಕ ಅಂತಹ ಸುಖಿ ಲೋಕಗಳನ್ನು ಪ್ರವೇಶಿಸಲು
ಅರ್ಹತೆಯನ್ನು ಗಳಿಸಬೇಕು. ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಪಾಪ ಮಾಡಿದವರು ಭೌತಿಕ ಅಸ್ತಿತ್ವದ ಹೆಚ್ಚು ಹೆಚ್ಚು ನೋವನ್ನು ಅನುಭವಿಸುವುದಕ್ಕಾಗಿ ಪ್ರಾಣಿ ವರ್ಗಕ್ಕಿಳಿಯುತ್ತಾರೆಂದು ಹೇಳಬಹುದು. ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಸಹ ಇದನ್ನೇ ಹೇಳಲಾಗಿದೆ. ಯುಧಿಷ್ಠಿರ ಮಹಾರಾಜನ ಸಾತ್ವಿಕ ಯಜ್ಞಗಳು ಮತ್ತು ಅರ್ಹತೆಗಳು ಅದೆಷ್ಟು ಉನ್ನತ ಮಟ್ಟದ್ದು ಮತ್ತು ಗುಣಯುತವೂ ಆಗಿದ್ದವೆಂದರೆ ದೇವಲೋಕದ ನಿವಾಸಿಗಳು ಕೂಡ ಅವನನ್ನು ತಮ್ಮಲ್ಲಿ ಒಬ್ಬನಂತೆ ಸ್ವಾಗತಿಸಲು ಆಗಲೇ ಸಿದ್ಧರಾಗಿದ್ದರು. ಹರೇ ಕೃಷ್ಣ. ಉಮಜ್ಞಾನತಿಮಿರಾಂತಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರು ಶ್ರೀಧವದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सगण ललिता श्रीविशाखान्वितांश्च. हे कृष्ण करुणा सिन्धु दीनबन्धो जगत्पते गोपीश गोपिकान्त राधाकान्त नमोस्ते. तप्तकाञ्चन गौरांगी राधे वृंदावनेश्वरी विश्वभानुस्ते प्रणमामि हरिप्रिय. जय श्री कृष्ण चैतन्य प्रभो नित्यानंद श्री अद्वैत गदाधर शिवसादि गौर भक्तवृंद. हरे कृष्ण 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 हरे हरे, हरे राम 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 हरे हरे. मोहं करोति वाचालं पंगं गैदेगिन् पदमहं ते श्री गुरुं देवतारं परमानन्दं श्री चैतन्य विष्णु. हरे कृष्ण. So we see here as to how Maharaj Yudhishthir was so popular that his glories were well received even on the upper planets, that is the heavenly planets. ಇಲ್ಲಿ ನಾವು ನೋಡ್ಬೋದು ಯುಧಿಷ್ಠಿರ ಮಹಾರಾಜನ ಒಂದು ಕೀರ್ತಿ ಯಾವ ರೀತಿ ಹರಡಿತ್ತಂದ್ರೆ ಅದು ದೇವಲೋಕವನ್ನು ಸಹ ತಲುಪಿ ಅಲ್ಲಿರುವಂಥ ನಿವಾಸಿಗಳು ಸಹ ಯುಧಿಷ್ಠಿರ ಮಹಾರಾಜನ ಸ್ವಾಗತ ಮಾಡ್ತಾ ಇದ್ರು. जिन लोगों को कन्नड़ समझ में नहीं आता, हिंदी में ट्रांसलेशन सुनना चाहते हैं, वो पीछे जाइए. गुरुराज प्रभु आपको हिंदी ट्रांसलेशन करेंगे. Any other language other than English, Kannada and Hindi? Okay, we start, go back. Okay, so even in this material world, we see that there may be so many prominent personalities. For example, Bill Gates or any other sports person who is into sports. Any other sports person, somebody can say? Sachin Tendulkar. So when they become popular, when they go outside of this country, they are well received because of their popularity for their field of activities. ಭೌತಿಕ ಜಗತ್ತಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಪ್ರಚಲಿತ ಆದರೆ ಅಥವಾ ಅವನ ಹೆಸರು ಎಲ್ಲ ಕಡೆ ಇದ್ದರೆ ಸಾಮಾನ್ಯವಾಗಿ ಅವ್ರನ್ನ ಎಲ್ಲರೂ ಸ್ವೀಕಾರ ಮಾಡ್ತಾರೆ, ಎಲ್ಲರೂ ಅವ್ರನ್ನ ಗುರುತಿಸ್ತಾರೆ. So Yudhishthira Maharaj was a great devotee of the Lord, pure devotee of the Lord, that his glories were received even on the higher planets where the residents are the denizens of heaven who are also devotees of the Lord. ಇಲ್ಲಿ ಉನ್ನತ ಲೋಕದಲ್ಲಿ ಹೆವೆನ್ಲಿ ಪ್ಲಾನೆಟ್ ಅಂತ ಏನು ಹೇಳ್ತೀವಿ, ಸ್ವರ್ಗಲೋಕಗಳಲ್ಲಿ ಸಹ ಅಲ್ಲಿರುವಂಥ ಜೀವಿಗಳು ಯುಧಿಷ್ಠಿರ ಮಹಾರಾಜನನ್ನು ಸ್ವೀಕಾರ ಮಾಡೋಕ್ಕೆ ಸಿದ್ಧ ಆಗಿದ್ದರು. And the reasons, many reasons are given, like he was a good administrator, he was also having a lot of worldly possessions, he had a glorious wife in the form of Draupadi, also he'd had great brothers, valorous brothers like Bhima, Arjuna, etc. ಅದಕ್ಕೆ ಸಾಕಷ್ಟು ಕಾರಣಗಳಿತ್ತು. ಅವರ ಆಡಳಿಕೆಯಲ್ಲಿ ದಕ್ಷ ಆಡಳಿತ ಅವರು ನಡೆಸ್ತಾ ಇದ್ರು. ಜೊತೆಗೆ ಅವರ ಒಂದು ವಿಸ್ತಾರವಾದಂಥ ಸಾಮ್ರಾಜ್ಯ ಏನಿತ್ತು ಅದು ಅವ್ರಿಗಿರೋ ಇದ್ದಂಥ ಒಂದು ಸಾರ್ವಭೌಮತ್ವ, ಮತ್ತು ಅವ್ರಿಗಿದ್ದಂಥ ಅಣ್ಣ ತಮ್ಮಂದಿರು, ಶ್ರೇಷ್ಠವಾದ ಅಣ್ಣ ತಮ್ಮಂದಿರು, ಮತ್ತು ದ್ರೌಪದಿಯನ್ನು ಸ್ವತಃ ಪತ್ನಿಯಾಗಿ ಪಡೆದಿದ್ರು. ಈ ಎಲ್ಲ ಇದಕ್ಕೆ ಕಾರಣ ಆಗಿತ್ತು. What we will do is, I've been asked to speak for about 15 minutes or so about the Purushottam Adhik Mas. So, given the time factor, I may have to stress on some of the important points. ಪುರುಷೋತ್ತಮ ಅಧಿಕ ಮಾಸದ ಬಗ್ಗೆ ಕೆಲವೊಂದು 15 ನಿಮಿಷ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿರೋದ್ರಿಂದ ಮುಖ್ಯವಾದಂಥ ವಿಚಾರಗಳನ್ನ ಪ್ರಭುಗಳು ಇವತ್ತು ಹೇಳ್ತಾರೆ. So, there is a facility available even to travel from here to the heavenly planets
or to the hellish planets by many means. ನಮ್ಮ ಒಂದು ಕರ್ಮಗಳಿಂದ ಸ್ವರ್ಗಲೋಕವಾಗಲಿ ಅಥವಾ ನರಕಲೋಕವಾಗಲಿ ನಾವು ತಲುಪ್ತೀವಿ. ಇದಕ್ಕೆ ಬೇಕಾದಷ್ಟು ವಿಧಾನಗಳಿದೆ. By means of pious activities, one goes to the heavenly planets, and if one performs sinful activities, he goes down to the hellish planets. ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದ ಸ್ವರ್ಗಲೋಕಗಳನ್ನು ಹೋಗಿ ತಲುಪ್ತಾರೆ, ಪಾಪ ಕಾರ್ಯಗಳನ್ನು ಮಾಡೋದ್ರಿಂದ ನರಕಕ್ಕೆ ಬೀಳ್ತಾರೆ. So there are also arrangements for communications between these interplanetary systems. ಈ ಒಂದು ಗ್ರಹಗಳು ಒಂದರ ಮಧ್ಯದಲ್ಲಿ ಒಂದು ಕಮ್ಯುನಿಕೇಶನ್ ಅಂತ ಯಾವಾಗಲೂ ಇದ್ದೇ ಇರುತ್ತೆ. Somebody is calling. So travel is possible, communication is possible, provided we would develop the qualities and qualifications for the same. ಈ ಎಲ್ಲ ಗ್ರಹಗಳ ಮಧ್ಯದಲ್ಲಿ ಪ್ರಯಾಣ ಆಗಿರ್ಬೋದು, ಸಂಪರ್ಕ ಆಗಿರ್ಬೋದು, ಆ ಜೀವಿಗಳ ಅರ್ಹತೆ ಮೇಲೆ ನಿರ್ಭರ ಆಗಿದೆ. We'll go through some of the examples. For example, in the second canto of Srimad Bhagavatam, there is a mention of Khatwanga Maharaj. He was a very great king, and due to his fighting capabilities, he was called by the denizens of heaven to fight a battle in the heavenly planets. ಭಾಗವತಂ 2ನೇ ಸ್ಕಂದದಲ್ಲಿ ನಾವು ನೋಡೋದಾದರೆ ಖಟ್ವಂಗ ಮಹಾರಾಜರ ಉದಾಹರಣೆ ಬರುತ್ತೆ. ಅಲ್ಲಿ ಸ್ವರ್ಗಲೋಕದ ನಿವಾಸಿಗಳಾಗಿರೋರು ಸಹ ಖಟ್ವಂಗ ಮಹಾರಾಜರನ್ನ ಕರೀತಾರೆ. ಯಾಕೆಂದರೆ ಒಂದು ಸಂದರ್ಭದಲ್ಲಿ ಯುದ್ಧ ನಡೀತಾ ಇರುತ್ತೆ, ಆ ಯುದ್ಧದಲ್ಲಿ ಸಹಾಯ ಮಾಡಲಿಕ್ಕಾಗಿ ಖಟ್ವಂಗ ಮಹಾರಾಜನನ್ನು ಅವರು ಕರೀತಾರೆ. It is not that the demigods could not fight, but they knew the capacity of Khatwanga Maharaj, and they thought that he would be a better person to fight with the demons. So he fought the battle, and they won. The demigods won the battle also. ದೇವತೆಗಳು ಆ ಯುದ್ಧದಲ್ಲಿ ಸರ್ವಶಕ್ತರಲ್ಲ ಅನ್ನುವ ಮಾತಲ್ಲ, ಆದರೆ ಈ ಖಟ್ವಂಗ ಮಹಾರಾಜರ ಶ್ರೇಷ್ಠತೆ ಎಷ್ಟಿತ್ತಂದರೆ ಅವರು ರಾಕ್ಷಸರ ವಿರುದ್ಧವಾಗಿ ಹೋರಾಟ ಮಾಡಿ ಗೆಲ್ಲಬಹುದಾಗಿತ್ತು. ಹಾಗಾಗಿ ಅವರನ್ನು ಕರೆದು ಆ ಒಂದು ಯುದ್ಧವನ್ನು ಗೆಲ್ತಾರೆ. So after he won the battle, the demigods asked him, "We would like to give you some benediction. So please ask." And in that case, he did not ask that he wants to stay in the heavenly planets, but he said, "I would like to go back to earthly planet and worship my Supreme Lord." ಆ ಸಂದರ್ಭದಲ್ಲಿ ಯುದ್ಧವನ್ನು ಗೆದ್ದಂಥ ಸಂದರ್ಭದಲ್ಲಿ ದೇವತೆಗಳೆಲ್ಲ ಕೇಳ್ತಾರೆ, ನಿಮಗೆ ಏನಾದರೂ ಒಂದು ವರದಾನ ಕೊಡಲಿಕ್ಕೆ ನಾವು ಇಚ್ಛಿಸ್ತೀವಿ, ಹಾಗಾಗಿ ನೀವು ಏನು ಬೇಕು ಕೇಳ್ಕೊಳ್ಳಿ ಅಂತ. ಆದರೆ ಖಟ್ವಾಂಗ್ ಮಹಾರಾಜ್ ಸ್ವರ್ಗಲೋಕದಲ್ಲಿ ಮುಂದುವರಿಯೋದಕ್ಕೆ ಅಲ್ಲಿ ವಾಸ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಾನು ನನ್ನ ಭೂಮಿಗೆ ಹೋಗಿ ಅಲ್ಲಿ ದೇವತಮ ಪರಮ ಪುರುಷ ಕೃಷ್ಣನ ಮತ್ತೆ ಆರಾಧನೆ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. Now the heavenly planets are places where the levels of living conditions are much higher than the earthly planet. For example, I don't know much about Bangalore, but if you see Bombay, you have slums where people below the poverty line live, and they live in small crowded huts. And there are posh colonies like the Marine Lines and all, where the affluent people live. So like that, gradation is there in most of the places. ಸ್ವರ್ಗಲೋಕ ಉನ್ನತವಾದಂಥ ಭೌತಿಕವಾದಂಥ ಒಂದು ಸವಲತ್ತುಗಳನ್ನು ಹೊಂದಿದೆ. ಉದಾಹರಣೆಗೆ ಹೇಳಬೇಕಾದ್ರೆ ಮುಂಬೈ ಅನ್ನೋ ನಗರದಲ್ಲಿ ಒಂದು ಕೊಳಗೇರಿ ಪ್ರದೇಶ ಸಹ ಇದೆ. ಅಲ್ಲಿ ಜನ ಸಣ್ಣ ಸಣ್ಣ ಗುಡಿಸಲುಗಳಲ್ಲಿ ವಾಸ ಮಾಡ್ತಾರೆ. ಇನ್ನೊಂದು ಕಡೆ ನೋಡಿದಾಗ ದೊಡ್ಡ ದೊಡ್ಡ ವಿಲ್ಲಾಗಳಾಗಿರುವಂಥದ್ದು, ದೊಡ್ಡ ದೊಡ್ಡ ಮನೆಗಳು, ಅರಮನೆಗಳ ಥರ ಮನೆಗಳು ಇದೆ. ಆದರೆ ಇಂಥ ಗ್ರೇಡೇಷನ್ ಈ ಲೋಕದಲ್ಲಿ ಸಹ ನಾವು ನೋಡ್ತೀವಿ. So Khatwanga Maharaj was in the heavenly planet where he could have enjoyed much more heavenly pleasures, but he decided to come back because he realized what is the purpose of life. ಅಲ್ಲಿ ಖಟ್ವಾಂಗ್ ಮಹಾರಾಜರು ಸ್ವರ್ಗಲೋಕದಲ್ಲಿ ಎಲ್ಲ ರೀತಿಯಾದಂಥ ಸೌಲಭ್ಯಗಳನ್ನು ಪಡ್ಕೊಂಡು ಅಲ್ಲಿ ಜೀವನ ಮಾಡ್ಬೋದಾಗಿತ್ತು. ಆದರೆ ಅವರು ಉನ್ನತವಾದಂಥ ಕಾರಣಕ್ಕೋಸ್ಕರ ಭೂಲೋಕದಲ್ಲಿ ಬಂದು ವಾಸ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ. And there are other similar examples also, like Durvasa Muni. When he was chased by the Sudarshan Chakra sent by the Lord, he travelled all the way even up to Brahma Loka to seek shelter from Lord Brahma or even up to Lord Shiva to save his life. ದುರ್ವಾಸ ಮುನಿಗೆ ಒಂದ್ಸರಿ ಅಪಾಯ ಬಂದಾಗ ಅವರು ಶಿವನ ಲೋಕವಾದಂಥ ಕೈಲಾಸಕ್ಕೆ ಬ್ರಹ್ಮಲೋಕವಾದಂಥ ಬ್ರಹ್ಮಲೋಕಕ್ಕೆ ಸಹ ಅವರು ಪ್ರಯಾಣ ಮಾಡ್ತಾರೆ. Now each and every planetary system has its own qualities or qualifications for one to reside there. Not that we are qualified to go there so we can go. No, it's not like that. ಪ್ರತಿಯೊಂದು ಲೋಕ ಅಲ್ಲಿ ವಾಸ ಮಾಡಬೇಕಾದ್ರೆ ಅದರದ್ದೇ ಆದಂಥ ಅರ್ಹತೆಗಳನ್ನು ಜೀವಿಗಳು ಪಡ್ಕೊಂಡಿರಬೇಕು. ಸುಮ್ಮನೆ ನಾವು ಅಲ್ಲಿಗೆ ಹೋಗ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. Now the timed factor between the heavenly planets and earthly planets is also different. 6 months from here is something like 1 day for the heavenly planets.
ಇಲ್ಲಿ ಬೇರೆ ಬೇರೆ ಕಾಲಮಾನಗಳು ಇದ್ದರೆ ಆ ಬೇರೆ ಬೇರೆ ಕಾಲಮಾನಗಳಲ್ಲಿ ನೋಡಿದಾಗ ಭೂಮಿಯಲ್ಲಿ ಒಂದು 6 ತಿಂಗಳಾದರೆ ಸ್ವರ್ಗಲೋಕದಲ್ಲಿ ಕೇವಲ 12 ಗಂಟೆ. Now, even if you look at the spiritual world, there are so many planets like Vaikuntha, Ayodhya, Dwarka, Goloka, Vrindavana. The qualities of the residents of each of these planets are different. So one cannot force himself to go to any of these planetary systems, either in the spiritual world or in the material world. ಭೂಲೋಕ ಆಗಿರ್ಬೋದು, ವೈಕುಂಠ ಆಗಿರ್ಬೋದು, ಅಥವಾ ದ್ವಾರಕ ಆಗಿರ್ಬೋದು, ಅಯೋಧ್ಯೆ ಆಗಿರ್ಬೋದು, ಬೇರೆ ಬೇರೆ ಧಾಮಗಳಿದೆ, ಭಗವಂತನ ಧಾಮಗಳು. ಆದರೆ ಅಲ್ಲಿ ವಾಸ ಮಾಡುವಂಥ ನಿವಾಸಿಗಳು ತಮ್ಮನ್ನು ತಾವು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಸುಮ್ಮನೆ ಹಾಗೆ ವರ್ಗಾವಣೆ ಮಾಡಿಕೊಳ್ಳೋ ಅಷ್ಟು ಪರಿಸ್ಥಿತಿ ಇಲ್ಲ. ಅದಕ್ಕೆ ಆದಂಥ ಅರ್ಹತೆಗಳನ್ನು ಅವ್ರು ಪಡ್ಕೋಬೇಕಾಗತ್ತೆ. Now, Yudhishthira Maharaj was such a great personality that he performed 3 Ashwamedha Yajnas, which was more powerful than even thousands of Ashwamedha Yajnas that could have been, or the results that could have obtained from thousands of Ashwamedha Yajnas performed by anybody else. ಯುಧಿಷ್ಠಿರ ಮಹಾರಾಜರು 3 ಅಶ್ವಮೇಧ ಯಜ್ಞಗಳನ್ನು ಮಾಡ್ತಾರೆ. ಆದರೆ ಈ 3 ಅಶ್ವಮೇಧಗಳು ಎಷ್ಟಕ್ಕೆ ಸಮ ಅಂದರೆ ಸಾವಿರಾರು ಅಶ್ವಮೇಧ ಯಜ್ಞಗಳಿಗೆ ಸಮ ಆಗೋಷ್ಟು ಗುಣಮಟ್ಟದಲ್ಲಿ ಅದು ಇರುತ್ತೆ. He was none other than Dharmaraj. That means Dharma is religion and Raja means king. So in terms of enforcement of religious principles, he was the king of all. ಅವರ ಹೆಸರೇ ಧರ್ಮರಾಜ, ಅಂದರೆ ಧರ್ಮದ ಪ್ರತಿನಿಧಿಯಾಗಿ ಅವರು ಯಾವಾಗಲೂ ಅವರ ಕಾರ್ಯಗಳನ್ನು ಮಾಡ್ತಾ ಇದ್ರು. Now, if you see Lord Brahma himself, who is the ruler of this earthly planet or of this particular universe, this universe itself is the smallest of the universe as per the Shastras. ಈ ಒಂದು ಶಾಸ್ತ್ರದ ಪ್ರಕಾರ ನಮ್ಮ ಒಂದು ಬ್ರಹ್ಮಾಂಡ ಅಂತ ಏನು ನೋಡ್ತೀವಿ, ಇದು ಬಹಳ ಚಿಕ್ಕದಾದಂಥ ಒಂದು ಭಗವಂತನ ಸೃಷ್ಟಿಯಲ್ಲಿ ಒಂದು ಭಾಗ. Now, as you all may be knowing the past times, that this Brahma that we have is a 4-headed Brahma. There are universes with multi-headed, thousands of heads, Brahmas with millions of heads. So we are the most insignificant compared to all the planetary systems. ಬ್ರಹ್ಮಾಂಡಗಳ ಲೆಕ್ಕಾಚಾರ ಸಹ ನೋಡೋದಾದರೆ ನಮ್ಮ ಬ್ರಹ್ಮಾಂಡದ ಬ್ರಹ್ಮ ಅವನಿಗೆ 4 ತಲೆ ಇದೆ. ಆದರೆ ಕೆಲವೊಂದು ಬ್ರಹ್ಮಾಂಡಗಳಲ್ಲಿ ಬ್ರಹ್ಮನಿಗೆ 8, 10, 1000, ಲಕ್ಷ ಈ ಥರ ಲಕ್ಷಾಂತರ ತಲೆಗಳಿರುವಂಥ ಬ್ರಹ್ಮಗಳು ಇದ್ದಾರೆ. ಇದನ್ನು ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಬ್ರಹ್ಮಾಂಡ ಬಹಳ ಚಿಕ್ಕದು. That Brahma prays to the Supreme Lord in the 4th canto of Srimad Bhagavatam. He says, "O auspicious Lord, you have ordained the heavenly planets, the Vaikuntha planets and the impersonal Brahman as the respective destinations of the performers of auspicious activities. Similarly, those who are miscreants, for them you have created the hellish planets where the living conditions are horrible and ghastly." That means the planets, the living conditions in the upper planets is very, very sophisticated, posh, luxurious, whereas the living conditions in the hellish planets is very, very abominable and very, very ghastly. ಬ್ರಹ್ಮದೇವರು ಸ್ವತಃ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ಹೇ ಭಗವಂತ, ನೀನು ನಿನ್ನ ಸೃಷ್ಟಿಯಲ್ಲಿ ಉನ್ನತವಾದಂತಹ ಸ್ವರ್ಗಲೋಕಗಳನ್ನು, ಉನ್ನತವಾದಂಥ ಗ್ರಹಲೋಕಗಳನ್ನು, ಇತರ ಲೋಕಗಳನ್ನು ಸೃಷ್ಟಿ ಮಾಡಿದೆಯಾ. ಅಲ್ಲಿ ಪುಣ್ಯ ಪಡೆದಂಥ ಜೀವಿಗಳು ಹೋಗಿ ವಾಸ ಮಾಡ್ತಾರೆ. ಅದೇ ರೀತಿ ಪಾಪಿಗಳಾದಂಥ ಜೀವಿಗಳು ತಮ್ಮ ಪಾಪ ಕಾರ್ಯವನ್ನು ತೊಳ್ಕೊಳ್ಳೋಕ್ಕೋಸ್ಕರ ನರಕಲೋಕಗಳನ್ನು ಸಹ ನೀನು ಸೃಷ್ಟಿ ಮಾಡಿದೆಯಾ. ಹಾಗಾಗಿ ನಿನ್ನ ಒಂದು ಸೃಷ್ಟಿಯಲ್ಲಿ ಎಲ್ಲರಿಗೆ ಆಶ್ರಯ ಇದೆ ಅಂತ ಹೇಳಿ ಅವ್ರಿಗೆ ಪ್ರಾರ್ಥನೆ ಮಾಡ್ತಾರೆ. If one performs pious activities like giving charity, building schools, hospitals, he gets some pious credits in his life, which will give him return in the next life or maybe the life after next, because depending upon what is the qualification required for a particular planetary system, he gets a residence there. ಯಾರಾದರೂ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ, ಶಾಲೆಗಳನ್ನು ಕಟ್ಟಿಸೋದು, ಇತರರಿಗೆ ಸಹಾಯ ಮಾಡೋದು, ಇತರ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅವ್ರಿಗೆ ಮುಂದಿನ ಜನ್ಮದಲ್ಲಿ ಅಥವಾ ಅದರ ಮುಂದಿನ ಜನ್ಮದಲ್ಲಿ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಲಭ್ಯ ಆಗುತ್ತೆ. ಅದು ಅವ್ರು ಮಾಡುವಂಥ ಕಾರ್ಯಗಳ ಮೇಲೆ ನಿರ್ಭರ ಆಗಿದೆ. On the other hand, if one performs sinful activities, like we always say 4 regulative principles like intoxication, illicit sex, gambling, etc., one is sent to hellish planets where one cannot even afford to see the face of the residents of these hellish planets. They are so fearful. ಆದರೆ ಪಾಪ ಕಾರ್ಯಗಳನ್ನು ಮಾಡುವಂಥವರು, ಆದರೆ ನಾವು ನೋಡ್ತೀವಲ್ಲ,
ಸಾಮಾನ್ಯವಾಗಿ 4 ನಿಷೇಧವಾದಂಥ ಪಾಪಕರ್ಮಗಳೇನಿದೆ, ಮದ್ಯಪಾನ, ಮಾಂಸಾಹಾರ, ಅನೈತಿಕ ಸಂಬಂಧ, ಜೂಜು ಇತ್ಯಾದಿಗಳನ್ನು ನಿರತವಾಗಿ ಮಾಡೋವಂಥವ್ರು ಅವ್ರಿಗೆ ನರಕಲೋಕಗಳಿಗೆ ಕರ್ಕೊಂಡೋಗಿ ಬಿಡಲಾಗುತ್ತೆ. ಅಲ್ಲಿ ನರಕಲೋಕದ ನಿವಾಸಿಗಳ ಮುಖವನ್ನು ಸಹ ನಾವು ನೋಡೋಕ್ಕಾಗೋದಿಲ್ಲ, ಅಷ್ಟು ಭಯಂಕರವಾಗಿರ್ತಾರೆ. Now, if one goes to heavenly planets, you have a credit for a certain amount of time. Whatever credit you have for the value of your pious activities, you can remain there only during that period. And similarly, if you go to hellish planets, as long you have to be there only as long as the results of your impious activities are finished. ಸ್ವರ್ಗಲೋಕಕ್ಕೆ ಹೋಗುವಂಥ ನಿವಾಸಿಗಳು ತಮ್ಮ ಪುಣ್ಯಫಲದ ಎಲ್ಲ ಕರ್ಮಗಳನ್ನು ಕಳ್ಕೊಳ್ಳೋವರೆಗೂ ಅಷ್ಟು ಸಮಯ ಮಾತ್ರ ಅಲ್ಲಿರ್ತಾರೆ. ಅದೇ ರೀತಿ ಪಾಪಗಳನ್ನು ಮಾಡಿರೋರು ತಮ್ಮ ಪಾಪಗಳನ್ನು ಕಳ್ಕೊಳ್ಳೋದಕ್ಕೋಸ್ಕರ ನರಕಲೋಕದಲ್ಲಿ ಅಷ್ಟು ನಿಗದಿತ ಸಮಯದವರೆಗೂ ಮಾತ್ರ ಅಲ್ಲಿ ಇರ್ತಾರೆ. Now, even in this material world, one can be degraded to animal form of life if his living consciousness is like that of an animal. ಈ ಭೌತಿಕ ಜಗತ್ತಲ್ಲಿ ಸಹ ಜೀವಿಗಳು ಪ್ರಾಣಿಗಳಾಗಿ ಪರಿವರ್ತನೆ ಆಗೋಗ್ತಾರೆ. ಕಾರಣ ಏನಂದರೆ ಅವರ ಪ್ರಜ್ಞೆ ಪ್ರಾಣಿ ಪ್ರಕಾರವಾಗಿ ಇರೋದ್ರಿಂದ ಅವರು ಪ್ರಾಣಿಯಾಗಿ ಜನನ ತಗೋತಾರೆ. That is why it is said that the human form of life is a junction box. You know, like in electricity we have a junction box. Like that, the human form of life is a junction box from where you can go up, you can remain here, you can go down. The decision is yours. ಈ ಒಂದು ಭೌತಿಕ ಜಗತ್ತಲ್ಲಿ ಭೂಮಿ ಒಂದು ಜಂಕ್ಷನ್ ಥರ. ಇಲ್ಲಿ ಪ್ರತಿಯೊಬ್ಬ ಜೀವಿ ನಿರ್ಧಾರ ಮಾಡ್ಬೋದು, ನಾನು ಪುಣ್ಯ ಕಾರ್ಯ ಮಾಡಿ ಉನ್ನತ ಗ್ರಹ ಲೋಕಗಳಿಗೆ ಹೋಗಬೇಕಾ ಅಥವಾ ಪಾಪ ಮಾಡ್ತಾ ನರಕಲೋಕಗಳಿಗೆ ಹೋಗಬೇಕಾ ಅನ್ನೋದನ್ನು ಅವನು ನಿರ್ಧಾರ ಮಾಡ್ಬೋದು. Now, but if you practice devotional service, there also the Lord has given so many options. If you reach a stage where you perform devotional service which is unmotivated, uninterrupted, you have a possibility to go to Goloka Vrindavan, where the Lord is worshipped not as Supreme Personality of Godhead, but as a friend or as a consort. On all these so many rasas are there. ಅದೇ ರೀತಿ ಭೌತಿಕ ಜಗತ್ತಲ್ಲಿ ವಾಸ ಮಾಡ್ತಾ ಮಾಡ್ತಾ ಒಬ್ಬ ವ್ಯಕ್ತಿ ಗೋಲಕ ವೃಂದಾವನದಂಥ ಉನ್ನತ ಗ್ರಹಲೋಕಗಳನ್ನು ತಲುಪೋದಕ್ಕೆ ಸಹ ಉನ್ನತವಾದಂಥ ಕರ್ಮಗಳನ್ನು ಮಾಡ್ಬೋದು. ಅಲ್ಲಿರುವಂಥ ಜೀವಿಗಳ ಜೊತೆ ತಾನು ವಾಸ ಮಾಡ್ಬೋದು. Devotees of Lord Rama, there is a provision for them to go to Ayodhya. Whereas devotees in the Vaikuntha planets, they worship the Lord with awe and reverence. So there is a difference in each of the planetary systems in terms of the taste of devotional service. ರಾಮನನ್ನು ಪೂಜೆ ಮಾಡೋರು, ಆರಾಧನೆ ಮಾಡೋರು ಅಯೋಧ್ಯ ಅನ್ನೋ ಒಂದು ಲೋಕವನ್ನು ತಲುಪ್ತಾರೆ. ಅದೇ ರೀತಿ ವೈಕುಂಠ ಲೋಕಗಳಿಗೆ ತಲುಪುವಂಥವರು ಭಗವಂತನನ್ನು ಬಹಳ ಗೌರವಪೂರ್ವಕವಾಗಿ ಮತ್ತು ಆದರದಿಂದ ಅವರು ಪೂಜೆ ಮಾಡ್ತಾರೆ. ಈ ರೀತಿ ಅವರ ಭಾವನೆಗೆ ಅನುಗುಣವಾಗಿ ವಿವಿಧ ಲೋಕಗಳಿಗೆ ಹೋಗಿ ಭಕ್ತರು ಸೇರ್ತಾರೆ. Now, if you perform devotional service, side by side, you have a lot of material desires like name, fame, opulence. Lord will facilitate you for that also. But you will not be in a position to leave this material world and go to the spiritual world. ಯಾರಾದರೂ ಭೌತಿಕ ಜಗತ್ತಲ್ಲಿ ಭಕ್ತಿ ಮಾಡ್ತಾ ಮಾಡ್ತಾ ಇತರ ಭೌತಿಕ ಆಸೆಗಳನ್ನು ಸಹ ಪಕ್ಕದಲ್ಲಿ ಇಟ್ಕೊಂಡಿದ್ರೆ ಭಗವಂತ ಅದಕ್ಕೂ ವ್ಯವಸ್ಥೆ ಮಾಡ್ತಾರೆ. ಆದರೆ ಅವರು ಈ ಭೌತಿಕ ಜಗತ್ತು ಬಿಟ್ಟು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ. Now, such classes of devotees who perform mixed devotional service, the Lord facilitates them by giving an opportunity to take birth again in human form of life, so that they continue the devotional service where they left, so that they can complete in that form of human life. Still, if that is not completed, even if it is one has to take 10 births in the human form of life, the Lord will facilitate that till one completes the devotional service and reaches the stage of pure devotional service. ಈ ರೀತಿಯಾದಂತಹ ಮಿಶ್ರ ಭಕ್ತಿಯನ್ನು, ಭೌತಿಕ ಇಚ್ಛೆಗಳು ಮತ್ತು ಭಕ್ತಿಯನ್ನು ಸಹ ಮಾಡ್ತಾ ಇರುವಂಥ ವ್ಯಕ್ತಿಗಳು ಅವರು ಉನ್ನತವಾದಂಥ ಗ್ರಹಲೋಕದಲ್ಲಿ ಜನ್ಮ ತಗೊಂಡು ಅಲ್ಲಿ ಪುಣ್ಯ ಫಲಗಳನ್ನು ಸವಿತಾರೆ. ಆದರೆ ಮತ್ತೆ ಅವ್ರಿಗೆ ಭೌತಿಕ ಜಗತ್ತಲ್ಲಿ ತಮ್ಮ ಭಕ್ತಿಯನ್ನು ಮುಂದುವರಿಸೋಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ. ಈ ರೀತಿ ಪದೇ ಪದೇ 1 ಜನ್ಮ ಅಲ್ಲ 10 ಜನ್ಮ ಅಥವಾ 100 ಜನ್ಮ ಆದರೂ ಸಹ ಅವರು ತಮ್ಮ ಭಕ್ತಿಯನ್ನು ಪರಿಪೂರ್ಣತೆ ಮಾಡಿಕೊಂಡ ನಂತರನೇ ಅವ್ರಿಗೆ ಉನ್ನತವಾದಂತಹ ವೈಕುಂಠ ಲೋಕಗಳು ಪ್ರಾಪ್ತಿಯಾಗುತ್ತೆ. That decision is also up to the concerned individual living being. ಇದೆಲ್ಲ ಸಹ ಆ ಒಂದು ಪ್ರತ್ಯೇಕ ಜೀವಾತ್ಮದ ಒಂದು ಪ್ರಜ್ಞೆ ಮೇಲೆ ನಿರ್ಭರ ಆಗಿದೆ. You can practice bhakti with karma yoga, that means you offer results to the Lord, still you aspire and you result, that way you continue on. Or you can practice with jnana yoga, those who practice impersonal Brahma Jyoti,
they are sent to the impersonal Brahma Jyoti, where they may go there, but they will not have any shelter. When there is no shelter, they have to come back again. ಭಕ್ತರು ಅಕಸ್ಮಾತಾಗಿ ಕರ್ಮಯೋಗವನ್ನು ಆಚರಣೆ ಮಾಡಿದ್ರೆ ಕರ್ಮಯೋಗಕ್ಕೆ ನಿಹಿತವಾದಂಥ ಒಂದು ಲೋಕಗಳನ್ನು ಹೋಗಿ ತಲುಪ್ತಾರೆ. ಆದರೆ ಜ್ಞಾನಯೋಗವನ್ನು ಆಚರಣೆ ಮಾಡುವಂಥವರು, ಭಗವಂತನ ನಿರಾಕಾರ ಅಂತ ಭಾವಿಸೋರು, ಅವ್ರಿಗೂ ಸಹ ಒಂದು ಪ್ರಾಪ್ತಿಯಾಗುತ್ತೆ. ಅದು ನಿರಾಕಾರ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಲೀನ ಆಗ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಆನಂದ ಮತ್ತು ಚಟುವಟಿಕೆ ಇಲ್ಲದೆ ಇರೋದ್ರಿಂದ ಮತ್ತೆ ಅವರು ಭೌತಿಕ ಜಗತ್ತಿಗೆ ವಾಪಸ್ ಬರ್ತಾರೆ. Or one can practice dhyana yoga like yogis do, not the current yoga clubs or yoga society or something like that. These are all purely physical exercises, not the real yoga. Real yoga is meditating on the four-handed form of the Supreme Lord as Paramatma situated in one's heart. ಇಲ್ಲಿ ಧ್ಯಾನ ಯೋಗ ಅಂತ ಇನ್ನೊಂದು ಯೋಗ ಇದೆ. ಈ ಧ್ಯಾನ ಯೋಗ ಅಂದರೆ ಇವತ್ತು ಏನು ಯೋಗ ಎಕ್ಸಸೈಸ್ ಮಾಡ್ತಾ ಇದ್ರಲ್ಲ ಎಲ್ಲ ಹೋಗಿ ದೇಹವನ್ನು ದಂಡಿಸುವಂಥ ಯೋಗ ಅದಲ್ಲ. ಇದು ಸಂಪೂರ್ಣವಾಗಿ 4 ಚತುರ್ಭುಜ ವಿಷ್ಣುವನ್ನು ಧ್ಯಾನ ಮಾಡುವಂಥ ಒಂದು ದಿವ್ಯವಾದಂತಹ ಯೋಗ. ಈ ಯೋಗವನ್ನು ಮಾಡೋರು ಸಹ ಉನ್ನತವಾದಂಥ ಗ್ರಹಲೋಕವನ್ನು ಸೇರ್ತಾರೆ. Also, there is a provision for, generally it is said that denizens of heaven don't come to this earthly planet. ಇನ್ನೊಂದು ಪ್ರತೀತಿ ಅಂದರೆ ಉನ್ನತವಾದಂಥ ಸ್ವರ್ಗಲೋಕದಲ್ಲಿರುವಂಥ ವಾಸಿಗಳು ಇಲ್ಲಿ ಬರೋದಿಲ್ಲ ಅಂತ ಒಂದು ಹೇಳ್ತಾರೆ. But there have been instances where the lordships Sisi Gaurnitai have themselves come to this earthly planet to be a part of some of the pastimes during Srila Prabhupada's time. ಇಲ್ಲಿ ಚೈತನ್ಯ ಮಹಾಪ್ರಭು ಪ್ರಭುಪಾದರ ಒಂದು ಕಾಲದಲ್ಲಿ ಒಂದು ಲೀಲೆಯನ್ನು ಮಾಡಲಿಕ್ಕೆ ಅವರು ಸ್ವತಃ ಬಂದಿದ್ದಾರೆ ಅಂತ ಹೇಳಿ ಒಂದು ಉಲ್ಲೇಖ ಶಾಸ್ತ್ರದಲ್ಲಿದೆ. I will give you some instances where Srila Prabhupada saw Gaurnitai dancing when he was performing Sankirtan in the USA. USA ಪ್ರಭುಪಾದರು ಸಂಕೀರ್ತನ ಯಜ್ಞವನ್ನು ಮಾಡ್ತಾ ಇರಬೇಕಾದ್ರೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭು ಅವರಿಗೆ ದರ್ಶನ ಕೊಟ್ಟಂಥ ಕೆಲವೊಂದು ಸನ್ನಿವೇಶಗಳನ್ನು ಪ್ರಭುಗಳು ಹೇಳ್ತಾರೆ. There is one instance, once again, because I have to cut short, I need to pick through a few important things only. Yeah. One time when Srila Prabhupada was in the New York, Narad Muni came when Srila Prabhupada was actually performing the Kirtan, and it is said that Narad Muni was very pleased with the type of Sankirtan that was performed by Srila Prabhupada, that he came and Srila Prabhupada could see Narad Muni chanting and dancing. ಒಂದ್ಸರಿ USA ಪ್ರಭುಪಾದರು ದೊಡ್ಡದಾದಂಥ ಸಂಕೀರ್ತನ ಆಂದೋಲನ ನಡೆಸ್ತಾ ಇರಬೇಕಾದ್ರೆ ನಾರದ ಮುನಿ ಬಂದು ಅವರಿಗೆ ದರ್ಶನ ಕೊಡ್ತಾರೆ. ಅವ್ರಿಗೆ ಬಹಳ ಆನಂದ ಆಗುತ್ತೆ. ಕಾರಣ ಏನಂದರೆ ಇಂಥ ಒಂದು ಉನ್ನತವಾದಂಥ ಸಂಕೀರ್ತನ ಆಂದೋಲನ ಭೂಲೋಕದಲ್ಲಿ ನಡೀತಾ ಇದೆ. ಹಾಗಾಗಿ ಶಿಲ ಪ್ರಭುಪಾದರ ಮೇಲೆ ಅವರು ಕೃಪೆ ಮಾಡ್ತಾರೆ. Now nobody else in the crowd could see Narad Muni, but Srila Prabhupada could actually see Narad Muni chanting and dancing. ಆ ಒಂದು ಜನ ಸಂದಣಿಯಲ್ಲಿ ಯಾರೂ ಸಹ ನಾರದ ಮುನಿಯನ್ನು ನೋಡೋಕ್ಕಾಗೋದಿಲ್ಲ. ಆದರೆ ಶಿಲ ಪ್ರಭುಪಾದ್ ನಾರದ ಮುನಿಯನ್ನು ಅವರು ಸಂಕೀರ್ತನೆ ಮಾಡ್ತಾ ಇರಬೇಕಾದ್ರೆ ಅವರು ಕುಣಿತಾ ಇರೋದನ್ನ ದರ್ಶನ ಮಾಡ್ತಾರೆ. Another instance, during a Rath Yatra, after the Rath Yatra was over, one of the disciples of Srila Prabhupada was driving down Srila Prabhupada. ಒಂದ್ಸರಿ ದೊಡ್ಡ ರಥಯಾತ್ರೆ ನಡೀತಾ ಇತ್ತು. ರಥಯಾತ್ರೆ ಆದ ನಂತರ ಶಿಲ ಪ್ರಭುಪಾದರನ್ನ ಒಬ್ಬ ಭಕ್ತರು ಕರ್ಕೊಂಡೋಗಿ ಬಿಡ್ತಾ ಇರ್ತಾರೆ. Now Srila Prabhupada was actually dancing in ecstasy during that Rath Yatra, and he was already about 70 years old. ಆ ಒಂದು ರಥಯಾತ್ರದಲ್ಲಿ ಶಿಲ ಪ್ರಭುಪಾದರು ತುಂಬ ಆನಂದೋನ್ಮಾದದಿಂದ ಕುಣಿತಾ ಇರ್ತಾರೆ. ಆಗಾಗಲೇ ಅವ್ರಿಗೆ 70 ವರ್ಷ ವಯಸ್ಸಾಗಿರುತ್ತೆ. And Srila Prabhupada was dancing in so much an ecstatic mood that his disciples also were wondering how ecstatic Srila Prabhupada is dancing. ಶಿಲ ಪ್ರಭುಪಾದರು ಎಷ್ಟು ಆನಂದಮಾರ್ಗದಿಂದ ಕುಣಿತಾ ಇದ್ರಂದ್ರೆ ಅಲ್ಲಿದ್ದಂಥ ಭಕ್ತರಿಗೆಲ್ಲ ಆಶ್ಚರ್ಯ ಆಗುತ್ತೆ, ಏನಿದು ಇವತ್ತು ವಿಶೇಷವಾಗಿದೆ ಅಂತ ಹೇಳ್ತಾರೆ. So when this devotee was driving Srila Prabhupada in a car, Srila Prabhupada asked this disciple, "Did you see something wonderful in this Rath Yatra?" ಆಗ ಆ ಒಂದು ಕಾರಲ್ಲಿ ಅವ್ರು ಹೋಗ್ತಾ ಇರಬೇಕಾದ್ರೆ ಶಿಲ ಪ್ರಭುಪಾದರು ತಮ್ಮ ಅನುಯಾಯಿ ಕೇಳ್ತಾರೆ, ಇವತ್ತಿನ ರಥಯಾತ್ರದಲ್ಲಿ ಬಹಳ ಅದ್ಭುತವಾದ ಒಂದು ಘಟನೆ ನಡೀತು, ಅದನ್ನ ನೀನು ಗಮನಿಸಿದ ಅಂತ. So the disciple said the kirtan and dancing was very, very ecstatic. Then Srila Prabhupada asked, "Did you see anything else?" ಆಗ ಡಿಸೈಪಲ್ ಹೇಳ್ತಾರೆ, ಇವತ್ತು ಕೀರ್ತನೆ ಮತ್ತು ನರ್ತನೆಯನ್ನು ನಾವು ಮಾಡಿದ್ವಿ, ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಆಗ ಪ್ರಭುಪಾದ್ ಕೇಳ್ತಾರೆ, ಇನ್ನೇನಾದರೂ ವಿಶೇಷವಾಗಿರೋದನ್ನ ನೀನು ಗಮನಿಸಿದೆಯಾ ಅಂತ.
So that time Srila Prabhupada replied that actually Gaur Nitai themselves were dancing in ecstasy in that kirtan. That's how you all could feel that ecstatic symptoms. ಆಗ ಶಿಲಪ್ರಭುಪಾದ್ ಹೇಳ್ತಾರೆ, ಗೌರ್ನಿತಾಯ್ ಸ್ವತಃ ಆ ಒಂದು ಕೀರ್ತನ್ ಟೀಮಲ್ಲಿ ಇದ್ಕೊಂಡು ಅವರು ಸಹ ನರ್ತನ ಮಾಡ್ತಾ ಇದ್ರು, ಅದಕ್ಕೋಸ್ಕರ ನೀವು ಅಷ್ಟು ಆನಂದವಾಗಿ ಕುಣಿತಾ ಇದ್ರಿ ಅಂತ ಹೇಳ್ತಾರೆ. So based on the type of devotion service that one performs, the Lord reciprocates. ಯಾರು ಎಷ್ಟು ಪ್ರಕಾರವಾಗಿ ತಮ್ಮ ಭಕ್ತಿಯಲ್ಲಿ ಶ್ರದ್ಧೆ ಇಟ್ಕೊಂಡಿರ್ತಾರೋ ಅಷ್ಟು ಪ್ರಕಾರವಾಗಿ ಭಗವಂತ ಅವ್ರಿಗೆ ಪ್ರತಿಕ್ರಿಯಿಸ್ತಾರೆ. So Srila Prabhupada was such a pure devotee that he could get even Gaur Nitai to be a part of that chanting in the Rath Yatra. ಶಿಲಪ್ರಭುಪಾದ್ ಎಷ್ಟು ಶುದ್ಧ ಭಕ್ತರು ಅಂದರೆ ಗೌರ್ನಿತಾಯ್ ಸಹ ಅವರ ಒಂದು ಭಕ್ತಿಯಲ್ಲಿ ಪಾಲ್ಗೊಂಡು ಅವರಿಗೆ ಆನಂದವನ್ನು ಕೊಡ್ತಾ ಇದ್ರು. So Srila Prabhupada had a lot of struggle in the earlier days during when he was working, plus during his family, everything he had a lot of struggle. But after he renounced and took up sannyas and surrendered himself to the Supreme Lord, the Lord gave him all the opulence, he gave him all the facilities also to achieve the mission. ಶಿಲಪ್ರಭುಪಾದರು ಪ್ರಾರಂಭದ ದಿನಗಳಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಬಹಳಷ್ಟು ಅವರು ಶ್ರಮ ಪಡ್ತಾರೆ, ಅವ್ರ ಹತ್ರ ಹಣ ಇರೋದಿಲ್ಲ. ಆದರೆ ಭಗವಂತ ಅವರ ಶ್ರದ್ಧೆಯನ್ನು ಆಧಾರವಾಗಿ ಇಟ್ಟುಕೊಂಡು ಅವ್ರಿಗೆ ಎಷ್ಟು ಒಂದು ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅಂದರೆ ಅಮಿತವಾದಂತಹ ಐಶ್ವರ್ಯ ಅವ್ರಿಗೆ ಬಂದು ಸೇರುತ್ತೆ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನು ಅವರು ನಿರ್ಮಾಣ ಮಾಡ್ತಾರೆ, ದೊಡ್ಡ ದೊಡ್ಡ ಸಂಸ್ಥೆಯನ್ನು ಅವ್ರು ನಿರ್ಮಾಣ ಮಾಡ್ತಾರೆ. Similarly, in Sri Chaitanya Mahaprabhu's pastime, we see Advaita Acharya. He was very opulent. He had a nice, good wife. He had a lot of facilities. He had opulence. He utilized everything in the service of the Lord. So it is said that there was never a shortage of anything in Advaita Acharya's house. ಅದ್ವೈತಾಚಾರ್ಯರ ಜೀವನದಲ್ಲಿ ಸಹ ಇದೇ ಥರ ಆಗುತ್ತೆ. ಅವರು ಸ್ವಾಭಾವಿಕವಾಗಿ ಬಹಳ ಬಡತನದಲ್ಲಿದ್ದರು. ಆದರೆ ಅವ್ರು ಭಕ್ತಿ ಮಾಡ್ತಾ ಮಾಡ್ತಾ ಅವರು ಗಮನಿಸೋದ ಅಂಶ ಏನಂದರೆ ಅವರ ಭಕ್ತಿ ಸೇವೆಯಲ್ಲಿ ಅಥವಾ ಭಕ್ತರ ಸೇವೆಯಲ್ಲಿ ಅವರೇನು ತೊಡಗಿಸ್ತಾ ಇದ್ರು, ಅವ್ರ ಜೀವನದಲ್ಲಿ ಯಾವುದೂ ಕೊರತೆನೇ ಆಗಲಿಲ್ಲ. ಪ್ರತಿಯೊಂದು ಭಗವಂತ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ರು. Similarly, Mahaprabhu blessed Srivas Pandita one time, which is mentioned in Chaitanya Bhagavat. It is said that Mahaprabhu told Srivas, there will never be poverty in your house at any point of time. ಇಲ್ಲಿ ಶ್ರೀವಾಸಾಚಾರ್ಯ ಅವ್ರಿಗೆ ಚೈತನ್ಯ ಮಹಾಪ್ರಭು ಆಶೀರ್ವಾದ ಕೊಡ್ತಾರೆ. ಏನಂದರೆ ನಿಮ್ಮ ಮನೆಯಲ್ಲಿ ಭಕ್ತರು ಸದಾಕಾಲ ಬಂದು ಸಂಕೀರ್ತನೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಯಾವಾಗಲೂ ಸಹ ಬಡತನ ಅನ್ನೋದು ಬರೋದೇ ಇಲ್ಲ ಅಂತ ಹೇಳ್ತಾರೆ. He further said, if you just simply remain indoors, never even venturing out of your house, whatever you require for your worship will come to your door. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನಿನ್ನ ಮನೆ ಒಳಗಡೆ ಆಗಲಿ ಹೊರಗಡೆ ಆಗಲಿ ನಿನ್ನ ಭಕ್ತಿ ಸೇವೆಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ತಾವಾಗೆ ಬರುತ್ತೆ ಅಂತ ಹೇಳ್ತಾರೆ. So this is what is the type of opulence that the Lord awards his devotees when he surrenders fully. Why? Because the devotee knows that everything is given by the Lord for the Lord's service, for the Lord's pleasure, not for one's own pleasure. ಈ ರೀತಿಯಾಗಿ ಭಕ್ತರಿಗೆ ಜೀವನದಲ್ಲಿ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳು ತಾವಾಗೆ ಬರುತ್ತೆ. ಕಾರಣ ಏನಂದರೆ ಇದು ಅವರ ಅನುಕೂಲಕ್ಕೋಸ್ಕರ ಅಲ್ಲ. ಭಕ್ತ ಯಾವಾಗಲೂ ಯೋಚನೆ ಮಾಡ್ತಾನೆ, ಇದೆಲ್ಲ ಭಗವಂತನ ಯೋಜನೆ, ಭಗವಂತನಿಗೋಸ್ಕರ ನಾನು ಇದನ್ನೆಲ್ಲ ವಿನಿಯೋಗಿಸ್ತೀನಿ ಅಂತ ಯೋಚನೆ ಮಾಡ್ತಾ ಇರೋದ್ರಿಂದ ಭಗವಂತ ಅವ್ರಿಗೆ ಈ ರೀತಿಯಾಗಿ ಅವರು ಎಲ್ಲ ಸೌಲಭ್ಯಗಳನ್ನು ಕೊಡ್ತಾರೆ. Now here Yudhishthira Maharaj was not only those days the kings were known as Raja Rishi. They were not only kings but they were all rishi, saintly persons. ಇಲ್ಲಿ ಯುಧಿಷ್ಠಿರ ಮಹಾರಾಜರ ಬಗ್ಗೆ ಹೇಳೋದಾದರೆ ಯುಧಿಷ್ಠಿರ ಮಹಾರಾಜ ಕೇವಲ ರಾಜ ಆಗಿರಲಿಲ್ಲ, ರಾಜ ಋಷಿ ಆಗಿರ್ತಾ ಇದ್ರು. ಏಕೆಂದರೆ ಆಗಿನ ಕಾಲದಲ್ಲಿ ಎಲ್ಲ ರಾಜರು ಋಷಿಗಳು ಸಹ ಆಗಿದ್ರು, ಅದಕ್ಕೆ ಅವರಿಗೆ ರಾಜರ್ಷಿಗಳು ಅಂತ ಕರೀತಾ ಇದ್ರು. And he was installed on the throne as a representative of the Supreme Lord. ಅವ್ರಿಗೆ ಆ ಒಂದು ಸ್ಥಾನವನ್ನು ಭಗವಂತನ ಪ್ರತಿನಿಧಿಯಾಗಿ ಆ ಸ್ಥಾನದಲ್ಲಿ ಅವ್ರನ್ನ ಕೂರಿಸ್ತಾ ಇದ್ರು. It is necessary for such a person who rules to be there as a ruling on behalf of the Supreme Lord. ದೇವೋತ್ತಮ ಪರಮ ಪುರುಷನ ಪ್ರತಿನಿಧಿಯಾಗಿ ಅವರ ಪ್ರತೀಕವಾಗಿ ಅವರು ಆಳ್ವಿಕೆ ನಡೆಸಲಿಕ್ಕೆ ಅವರಿಗೆ ಅರ್ಹತೆ ಇತ್ತು. And it is said that during his reign all the citizens were happy and the denizens of heavenly planets were also happy by his ruling. ಅವರ ಆಳ್ವಿಕೆಯಲ್ಲಿ ಕೇವಲ ಭೂಲೋಕ ಅಲ್ಲ, ಸ್ವರ್ಗಲೋಕದಲ್ಲಿರುವಂಥ ನಿವಾಸಿಗಳು ಸಹ ಬಹಳ ಆನಂದವಾಗಿದ್ದರು. ಯಾಕೆಂದರೆ ಅವರ ಆಳ್ವಿಕೆ ಅಷ್ಟು ದೋಷರಹಿತವಾಗಿತ್ತು. And he was a perfect example of practice of moral principles. That is why he was called Dharmaraj. ಹಾಗಾಗಿ ಅವರು ಎಷ್ಟು ಒಂದು ಜನಪ್ರಿಯರಾಗಿದ್ದರು ಅಂದರೆ ಅವರು ಮಾರಲ್ ಅಂದರೆ
ನೀತಿಯನ್ನ ಸದಾಕಾಲ ಅನುಸರಣೆ ಮಾಡೋದ್ರಲ್ಲಿ ಅವರು ಅಗ್ರಗಣ್ಯರಾಗಿರ್ತಾ ಇದ್ರು. ಅದಕ್ಕೆ ಅವ್ರಿಗೆ ಧರ್ಮರಾಜ ಅಂತ ಹೆಸರು ಬರ್ತಾ ಇತ್ತು. So there is another example in Srimad Bhagavatam where Lord Krishna wanted to go to Dwarka from Hastinapur. ಇನ್ನೊಂದು ಸನ್ನಿವೇಶದಲ್ಲಿ ಕೃಷ್ಣ ದ್ವಾರಕದಿಂದ ಹಸ್ತಿನಾಪುರಕ್ಕೆ ಹೋಗಬೇಕು ಅಂತ ಇಚ್ಛೆ ಪಡ್ತಾರೆ. But Yudhishthira Maharaj requested the Lord to stay there for some more time in Hastinapur, and the Lord acceded his request. So that was the devotional service of Yudhishthira Maharaj. ಇಲ್ಲಿ ಹಸ್ತಿನಾಪುರದಲ್ಲಿ ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ ಹೇಳಿ ಯುಧಿಷ್ಠಿರ ಮಹಾರಾಜ ಕೃಷ್ಣನನ್ನ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಯುಧಿಷ್ಠಿರ ಮಹಾರಾಜನ ಒಂದು ಸ್ಥಾನ. Not only that, he performs sacrifices. Normally, these sacrifices, of course, in Kali Yuga, as we progress day by day, it has no value because neither the commodities are pure in nature, nor the brahmanas who perform sacrifices are pure in nature. But Maharaja's Yudhishthira's time, he performed these sacrifices so very well that normally these are pleased to offer to the Supreme Lord. But when you please the Supreme Lord, even the higher residents of higher planets become pleased. ಇಲ್ಲಿ ಉನ್ನತವಾದಂತಹ ಒಂದು ತಪಸ್ಸೆ ಆಗಿರ್ಬೋದು, ಯಾಗಯಜ್ಞಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಯುಧಿಷ್ಠಿರ ಮಹಾರಾಜ ಯಾವ ಥರ ಮಾಡ್ತಾ ಇದ್ರು ಅಂದರೆ ಅಂತಹ ಒಂದು ಕಠಿಣವಾದಂಥ ಯಾಗಗಳನ್ನು ಈ ಕಾಲದಲ್ಲಿ ಮಾಡೋಕ್ಕಾಗೋದೇ ಇಲ್ಲ, ಯಾಕೆಂದರೆ ಇದು ಕಲಿಯುಗ. ಆದರೆ ಆಗಿನ ಒಂದು ಸನ್ನಿವೇಶದಲ್ಲಿ ಅವರೆಲ್ಲನೂ ಸಹ ದೇವೋತ್ತಮ ಪರಮ ಪುರುಷನ ಸಂತೃಪ್ತಿಗಾಗಿ ಮಾಡ್ತಾಯಿದ್ರು. ಅವರ ಶುದ್ಧತೆಯಿಂದ ಸ್ವರ್ಗಲೋಕದ ನಿವಾಸಿಗಳಿಗೂ ಸಹ ಅದರಿಂದ ಬೆನಿಫಿಟ್ ಆಗ್ತಾ ಇತ್ತು. In fact, in the last line in this purport, Srila Prabhupada mentioned that these denizens of heaven were prepared to accept Yudhishthira Maharaj as their own. That means, though Yudhishthira Maharaj was like a human being in this earthly planet, they were looking at him as a denizen of heaven. ಇಲ್ಲಿ ಭಾವಾರ್ಥದಲ್ಲಿ ಬರೀತಾ ಇರೋ ಪ್ರಕಾರ ಸ್ವರ್ಗಲೋಕದ ನಿವಾಸಿಗಳು ಯುಧಿಷ್ಠಿರ ಮಹಾರಾಜನನ್ನ ಸ್ವರ್ಗಲೋಕದ ನಿವಾಸಿ ಅಂತಲೇ ಭಾವಿಸ್ತಾ ಇದ್ರು. ಅವ್ರಿಗೆ ಮಾನವ ಶರೀರ ಇದ್ರೂ ಸಹ, ಮಾನವ ಭೂಲೋಕದಲ್ಲಿ ವಾಸ ಮಾಡ್ತಾ ಇದ್ರು ಸಹ ಅವರನ್ನ ದೇವಲೋಕದ ಒಂದು ಭಾಗವಾಗಿ ಅವರು ನೋಡ್ತಾ ಇದ್ರು. Another glory of Yudhishthira Maharaj that is mentioned in this purport is about his wife Draupadi. ಇನ್ನೊಂದು ಮುಖ್ಯವಾದಂಥ ಅಂಶ ಈ ಒಂದು ಭಾವಾರ್ಥದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಯುಧಿಷ್ಠಿರ ಮಹಾರಾಜನಿಗೆ ದ್ರೌಪದಿ ಅಂತ ಒಬ್ಬ ಪತ್ನಿ ಇದ್ರು. It is said that she was managing a household of about 100,000 people in her palace. She had totally about 100,000 people living in her palace. ಅವರ ಅರಮನೆಯಲ್ಲಿ 100,000 ಜನ ಎಲ್ಲರೂ ಸೇರಿ ಅಲ್ಲಿ ವಾಸ ಮಾಡ್ತಾ ಇದ್ರು. And she knew everyone by name. ಪ್ರತಿಯೊಬ್ಬರನ್ನ ಅವರ ಹೆಸರಿಂದ ಅವ್ರು ಗುರುತಿಸ್ತಾ ಇದ್ರು. And she was feeding 10,000 brahmanas every day. ಪ್ರತಿಯೊಂದು ದಿನ 10,000 ಬ್ರಾಹ್ಮಣರಿಗೆ ಅವರು ಭೋಜನವನ್ನ ಕೊಡ್ತಾ ಇದ್ರು. And she had tens of thousands of maid servants, and she knew the name of each of them and would call them out by name. ಆಕೆಗೆ 10,000 ಸೇವಕಿಯರು ಇರ್ತಾ ಇದ್ರು, ಆದರೂ ಸಹ ಪ್ರತಿಯೊಬ್ಬರ ಹೆಸರು ಅವ್ರಿಗೆ ನೆನಪಲ್ಲಿತ್ತು. She had 5 husbands, and she had the art of, today even managing one husband is very difficult, but she could manage the 5 husbands very well that there was no misunderstanding between anybody. ಆಕೆ 5 ಜನ ಗಂಡಂದಿರನ್ನ ಬಹಳ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ರು. ಇವತ್ತಿನ ದಿನ ಅದು ಸಾಧ್ಯ ಇಲ್ಲ. And in fact, it is said that in Mahabharata, Satyabhama, actually Satyabhama was one of the queens of Lord Krishna, and she asked Draupadi how you are managing 5 husbands, and Draupadi gave a lot of very valuable instructions, which is not my subject today. When you have time, you can read Mahabharata. ಮಹಾಭಾರತದಲ್ಲಿ ಒಂದು ಸನ್ನಿವೇಶದಲ್ಲಿ ಸತ್ಯಭಾಮ ದೇವಿ ಸ್ವತಃ ದ್ರೌಪದಿಯನ್ನ ಕೇಳ್ತಾರೆ, ಹೇಗೆ ನೀನು ಇಷ್ಟು ದೊಡ್ಡ ಸಂಸಾರವನ್ನು ನಿಭಾಯಿಸ್ತಾ ಇದೆಯಾ, 5 ಜನ ಗಂಡಂದಿರನ್ನ ನೀನು ಹೇಗೆ ಮ್ಯಾನೇಜ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಆಗ ಸತ್ಯಭಾಮ ದೇವಿಗೆ ದ್ರೌಪದಿ ದೇವಿ ಉನ್ನತವಾದಂಥ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಅದನ್ನು ನೀವು ಸಮಯ ಇದ್ದರೆ ನೀವು ಭಾಗವತಂನ ಓದಿ, ಇವತ್ತಿನ ಅದು ಸಬ್ಜೆಕ್ಟ್ ಮ್ಯಾಟರ್ ಅಲ್ಲ. These are one of the glories. And then we come to Arjuna, because it is mentioned about the wealth that Yudhishthira Maharaj had. Arjuna's younger brother was Arjuna. Yudhishthira's younger brother was Arjuna, and one of his names was Dhananjaya. Dhananjaya means one who is a conqueror of wealth. Arjuna could gather so much of wealth that they could perform the sacrifices.
performing sacrifices even those days was not very easy because one required a lot of ingredients and a lot of opulences. But Arjuna could gather so much that Yudhishthira Maharaj could perform a very opulent sacrifice. ಯುಧಿಷ್ಠಿರ ಮಹಾರಾಜನ ಇನ್ನೊಂದು ವಿಶೇಷತೆ ಏನಂದರೆ ಅರ್ಜುನನಂತಹ ಸೋದರನ್ನ ಅವರು ಪಡ್ಕೊಂಡಿದ್ರು. ಅರ್ಜುನನ್ನ ಧನಂಜಯ ಅಂತ ಸಹ ಕರೀತಾರೆ. ಧನಂಜಯ ಅಂದರೆ ಅವರು ಯಾಗಯಜ್ಞಗಳಿಗೆ ಬೇಕಾದಂಥ ಅಪಾರವಾದಂಥ ಸಂಪತ್ತನ್ನು ಸಂಗ್ರಹ ಮಾಡಿಕೊಂಡು ಅಣ್ಣನಾದಂತಹ ಧರ್ಮರಾಜನಿಗೆ ಅವರು ಕೊಡ್ತಾಯಿದ್ರು. In terms of its skills for fighting battles, his guru Dronacharya accepted him as the best of the students of all. ಯುದ್ಧ ಕಲೆಯಲ್ಲಿ ನೋಡಿದಾಗ ದ್ರೋಣಾಚಾರ್ಯರು, ಅವರ ಗುರುಗಳಾದಂಥ ದ್ರೋಣಾಚಾರ್ಯರು ಉನ್ನತವಾದಂಥ ಶಿಷ್ಯನನ್ನಾಗಿ ಅರ್ಜುನನನ್ನು ಆಯ್ಕೆ ಮಾಡಿಕೊಂಡಿದ್ರು. And in return, Dronacharya also blessed him with all the skills of military science. ದ್ರೋಣಾಚಾರ್ಯರು ತಮ್ಮ ಶಿಷ್ಯ ಅರ್ಜುನನಿಗೆ ಎಲ್ಲ ಯುದ್ಧ ಕಲೆಯನ್ನು ವಿಶೇಷವಾಗಿ ಹೇಳಿಕೊಟ್ಟಿದ್ರು. And he was so skillful that he could practice archery even in the middle of the night. ಅವರು ಎಷ್ಟು ಗಂಭೀರವಾಗಿ ಅದನ್ನು ತಗೊಂಡಿದ್ರು ಅಂದರೆ ರಾತ್ರಿ ಹೊತ್ತು ಕೂಡ ಆ ಒಂದು ಕಲೆಯನ್ನು ಅಭ್ಯಾಸ ಮಾಡ್ತಾ ಇದ್ರು. And that same Arjuna saved Dronacharya from the attack of a crocodile. ಅದೇ ಒಂದು ಅರ್ಜುನ ದ್ರೋಣಾಚಾರ್ಯರನ್ನ ಒಂದು ಮೊಸಳೆ ಒಂದು ಆಕ್ರಮಣ ಮಾಡಿದಾಗ ಅಂಥ ಆಕ್ರಮಣದಿಂದ ಅವರು ಪಾರು ಮಾಡ್ತಾರೆ. And being pleased with Arjuna, Dronacharya gave him the Brahmastra. ಆ ಒಂದು ಕಾರ್ಯಕ್ಕಾಗಿ ದ್ರೋಣಾಚಾರ್ಯ ಅರ್ಜುನನಿಗೆ ಬ್ರಹ್ಮಾಸ್ತ್ರವನ್ನು ಕರುಣಿಸ್ತಾರೆ. Also, as you all know, how he won Draupadi by piercing an arrow through the eye of a fish. ಅದೇ ರೀತಿ ಅವರು ಹೇಗೆ ದ್ರೌಪದಿಯನ್ನು ಗೆದ್ಕೊಂಡ್ರು ಅಂತ ಸಹ ನಾವು ಕೇಳಿದ್ದೀವಿ. ಒಂದು ಮೀನಿನ ಕಣ್ಣಿಗೆ ನೇರವಾಗಿ ಬಾಣ ಬಿಡೋದ್ರಿಂದ ಈ ಒಂದು ದ್ರೌಪದಿಯ ಒಂದು ಸ್ವಯಂವರದಲ್ಲಿ ಅವರು ದ್ರೌಪದಿಯನ್ನು ಗೆದ್ಕೊಂಡ್ರು. And this was arranged by Dronacharya because he knew that only Arjuna could do that task. ಆದರೆ ದ್ರೋಣಾಚಾರ್ಯರಿಗೆ ಗೊತ್ತಿತ್ತು ಕೇವಲ ಅರ್ಜುನ ಮಾತ್ರ ಇಂಥ ಸಾಹಸವನ್ನು ಮಾಡಬಹುದು ಅಂತ. And sometimes Arjuna went through so much of penances that Indradev was pleased with his penance. ಅರ್ಜುನ ಕೆಲವು ಸಾರಿ ಬಹಳ ಉನ್ನತವಾದಂಥ ತಪಸ್ಸೆಯನ್ನು ಮಾಡ್ತಾ ಇದ್ರು. ಇಂದ್ರದೇವರಿಗೆ ಆ ತಪಸ್ಸೆಯಿಂದ ಬಹಳ ಮೆಚ್ಚುಗೆ ಆಯಿತು. And Lord Shiva wanted to test the skills of Arjuna and he fought with Arjuna to test his capacity. ಭಗವಾನ್ ಶಿವ ಸಹ ಅರ್ಜುನನ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ನೋಡಲಿಕ್ಕೆ ಇಚ್ಛೆಪಟ್ಟು ಅವ್ರ ಜೊತೆ ಒಂದ್ಸರಿ ಯುದ್ಧವನ್ನು ಮಾಡ್ತಾರೆ. ಅದರಿಂದ ಅವರು ಶಕ್ತಿ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. And being pleased with Arjuna's fighting skills, Lord Shiva also blessed him with Pashupatastra weapon. ಆ ಒಂದು ಅರ್ಜುನನ ಯುದ್ಧ ಕಲೆಯನ್ನು ಮೆಚ್ಚಿ ಸ್ವತಃ ಶಿವ ಪಾಶುಪತಾಸ್ತ್ರ ಅನ್ನೋ ಒಂದು ಅಸ್ತ್ರವನ್ನು ಅವ್ರಿಗೆ ಕೊಡ್ತಾರೆ. So Arjuna also received a lot of weapons and skills from other demigods like Kuvera, Varuna, Indra, etc. ಅರ್ಜುನ ಬೇರೆ ದೇವತೆಗಳಿಂದ ಸಹ ಇತರ ಅಸ್ತ್ರಗಳನ್ನು ಸಂಪಾದನೆ ಮಾಡ್ತಾರೆ. ಕುಬೇರ, ವರುಣ ಈ ರೀತಿ ಬೇರೆ ಬೇರೆ ದೇವತೆಗಳಿಂದ ಬೇರೆ ಬೇರೆ ಅಸ್ತ್ರಗಳನ್ನು ಅವರು ಪಡ್ಕೊಳ್ತಾರೆ. But one vital and important fact of all their brothers, or even Draupadi, as we will see even in the case of Draupadi when I go to the next subject, they were all devotees of the Lord and they never had any self-interest of their own. ಈ ಪಾಂಡವರ ಏನು ನಾವು ಚರಿತ್ರೆ ಕೇಳ್ತಾ ಇದ್ವಿ, ಇವ್ರ ಚರಿತ್ರೆಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಅವರೆಲ್ಲರೂ ಭಗವಂತನ ಶುದ್ಧ ಭಕ್ತರಾಗಿದ್ದರು. ಅವರು ಯಾವುದೇ ರೀತಿಯಾದಂಥ ಸ್ವಾರ್ಥಪರವಾದಂಥ ಕಾರ್ಯ ಸಾಧನೆಗಳನ್ನು ಮಾಡೋಕ್ಕೆ ಇಚ್ಛಪಡ್ತಾ ಇರಲಿಲ್ಲ. And when one becomes a pure devotee of the Lord, even the goddess of fortune becomes dear to that devotee. ಅವರು ಭಗವಂತನಿಗೆ ಅಷ್ಟು ಪ್ರೀತಿಪಾತ್ರರಾಗಿರೋದ್ರಿಂದ ಭಾಗ್ಯದೇವತೆಯಾದಂಥ ಲಕ್ಷ್ಮಿ ಸಹ ಅವರಿಗೆ ಸೇವೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ರು. And what to talk about goddess of fortune, the Lord himself says in the conclusion of Bhagavad Gita, that sloka Yatra Yogeshwara Krishna, where the translation says, wherever there is Krishna, the master of all mystics, and wherever there is Arjuna, the supreme archer, there will certainly be opulence, victory, extraordinary power and morality. This is my opinion. We'll go through these four important things very one by one. Wherever there is Lord and wherever there is a warrior like Arjuna, all these opulences are given to the devotee. ಇಲ್ಲಿ ಭಗವದ್ಗೀತೆಯ ಒಂದು ಕನ್ಕ್ಲೂಷನ್ ಶ್ಲೋಕ ಏನಿದೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧಃ ತತ್ರ ಶ್ರೀ ವಿಜಯೋರ್ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಅಂತ ಒಂದು ಶ್ಲೋಕ, ಕೊನೆ ಶ್ಲೋಕ ಇದೆ. ಅದರಲ್ಲಿ ಹೇಳ್ತಾರೆ, ಎಲ್ಲಿ ದೇವತಮ ಪರಮ ಪುರುಷನಾದ ಕೃಷ್ಣ ಧನುಧಾರಿಯಾದಂಥ ಅರ್ಜುನ ಇರ್ತಾರೋ ಅಲ್ಲಿ ಅಪಾರವಾದಂಥ ಸಂಪತ್ತು, ನೀತಿ, ವಿಜಯ ಈ ರೀತಿಯಾಗಿ 4 ಅಂಶಗಳು ಅಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಅದನ್ನು ಒಂದಾದ ಮೇಲೆ ಒಂದು ಪ್ರಭುಗಳು ಹೇಳ್ತಾರೆ.
Arjuna was a great archer and he considered himself to be an archer because of Lord Krishna. ಅರ್ಜುನ ಒಬ್ಬ ಉನ್ನತವಾದಂಥ ಯೋಧ ಆಗಿದ್ದ. ಕಾರಣ ಏನು? ಕೃಷ್ಣನ ಅನುಗ್ರಹ ಅವನ ಮೇಲೆ ಸಂಪೂರ್ಣವಾಗಿತ್ತು. And wherever Lord is there and devotees appear, devotees are there, opulence is there and victory is also there. ಎಲ್ಲಿ ಅರ್ಜುನ ಇರ್ತಾರೋ, ಎಲ್ಲಿ ಕೃಷ್ಣ ಇರ್ತಾರೋ, ಅಲ್ಲಿ ಉನ್ನತವಾದಂಥ ಐಶ್ವರ್ಯ ಸಹ ಇರುತ್ತೆ ಮತ್ತು ವಿಜಯ ಸಹ ಇರುತ್ತೆ. Also there will be extraordinary power and morality for which Yudhishthira was very well known as Dharmaraj. ಅಲ್ಲಿ ಉನ್ನತವಾದಂಥ ಶ್ರೇಷ್ಠವಾದಂತಹ ಶಕ್ತಿ ಮತ್ತು ನೀತಿ ಸಹ ಅಲ್ಲಿ ಇರುತ್ತೆ. So I will conclude the discussion on this particular sloka because there are few things that have to be discussed about Purushottam Adhik Mas, which is starting this Tuesday. ಇಲ್ಲಿಗೆ ಪ್ರಭುಗಳು ಈ ಒಂದು ಶ್ಲೋಕವನ್ನು ನಿಲ್ಲಿಸ್ತಾ ಇದ್ದಾರೆ. ಈ ಶ್ಲೋಕದ ಬಗ್ಗೆ ವಿವರಣೆ ಕೊಡೋದನ್ನು ಮುಂದೆ ಪುರುಷೋತ್ತಮ ಅಧಿಕ ಮಾಸ ಬರ್ತಾ ಇರೋದ್ರಿಂದ ಅದ್ರ ಬಗ್ಗೆ ಸಹ ಸ್ವಲ್ಪ ವಿಷಯ ಹೇಳ್ತಾರೆ. Now this Purushottam is the name of the Lord himself. Adhik is extra, Mas is month. So there is an extra month which is named as Purushottam Adhik Mas. ಪುರುಷೋತ್ತಮ ಅನ್ನೋದು ದೇವತಮ ಪರಮ ಪುರುಷ ಕೃಷ್ಣಂದೇ ಹೆಸರು. ಪುರುಷೋತ್ತಮ ಅಧಿಕ ಅಂದರೆ 4 ವರ್ಷಕ್ಕೊಂದ್ಸರಿ ಏನು ಅಧಿಕ ಮಾಸ, ಒಂದು ದಿನಗಳ ಲೆಕ್ಕಾಚಾರದ ಪ್ರಕಾರ ಒಂದು ತಿಂಗಳು ಅಧಿಕ ಆಗುತ್ತೆ, ಅದು ಮಾಸ ಅಂದರೆ ತಿಂಗಳು. Now the sun moves in a different velocity, different plane. Moon travels in a different plane, different velocity. There are so many planets that they all travel at different time spans at different planes. ಇಲ್ಲಿ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಅವರ ಒಂದು ಕಕ್ಷೆಯಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಅವರು ಸಂಚಲನ ಮಾಡ್ತಾ ಇದ್ದಾರೆ. It is said, I mean, the year also calculated based on various. For example, the English calendar starts from January to December. I don't know what is the calculation for the local calendar here. That also you can explain. Yugadi to Yugadi. Huh? Yugadi to Yugadi. Ugadi to Ugadi. Now Vaishnavas is starting from Gaur Purnima up to the next Gaur Purnima. So these are various calendars on which time span is calculated. ಬೇರೆ ಬೇರೆ ಒಂದು ಕಾಲಮಾನದ ಪ್ರಕಾರ ಬೇರೆ ಬೇರೆ ಸನ್ನಿವೇಶದಲ್ಲಿ ಕಾಲವನ್ನು ಪರಿಗಣನೆ ಮಾಡುವಂಥ ಒಂದು ಚರ್ಯೆ ಬೇರೆ ಬೇರೆ ಇರುತ್ತೆ. ಅದು ಹೇಗೆ ಅಂದರೆ ಇಂಗ್ಲೀಷ್ ಅವರು ಜನವರಿಯಿಂದ ಡಿಸೆಂಬರ್ವರೆಗೂ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಲೋಕಲಲ್ಲಿ ಇರೋರು ಯುಗಾದಿಯಿಂದ ಯುಗಾದಿಗೆ ತಮ್ಮ ವರ್ಷವನ್ನು ಪರಿಗಣನೆ ಮಾಡ್ತಾರೆ. ಅದೇ ರೀತಿ ಮಧ್ವ ಗೋಡೆ ಸಂಪ್ರದಾಯದವರು ಚೈತನ್ಯ ಮಹಾಪ್ರಭುವಿನ ಆವಿರ್ಭಾವ ದಿನವಾದಂತಹ ಗೌರ ಪೂರ್ಣಿಮಾದಿಂದ ಇನ್ನೊಂದು ಗೌರ ಪೂರ್ಣಿಮಾವರೆಗೂ ಆ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾರೆ. Those who are taken shelter of this movement, International Society for Krishna Consciousness, their new year is from Gaur Purnima to Gaur Purnima. ನಾವು ಇಸ್ಕಾನಲ್ಲಿ ಶಿಲ ಪ್ರಭುಪಾದರ ಒಂದು ಹೆಜ್ಜೆಯನ್ನು ಅನುಸರಣೆ ಮಾಡ್ತಾ ಇರೋದ್ರಿಂದ, ಗೌಡಿಯ ಪರಂಪರೆ ಆಗಿರೋದ್ರಿಂದ ಗೌರ ಪೂರ್ಣಿಮಾ ಬಂದು ನಮಗೆ ವರ್ಷದ ಮೊದಲನೇ ದಿನ. ಅದೇ ರೀತಿ ನಾವು ಈ ಒಂದು ವರ್ಷವನ್ನು ನಾವು ಪರಿಗಣನೆ ಮಾಡ್ತೀವಿ. So if you see the Vaishnava calendar, there is a mention Gaur Purnima Shatabdi so and so 500 plus something for this year. So that is our new year for this year. ಅದೇ ರೀತಿ ನಾವು ವೈಷ್ಣವ ಕ್ಯಾಲೆಂಡರ್ ನೋಡಿದಾಗ ಗೌರಾಬ್ಧ ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಚೈತನ್ಯ ಮಹಾಪ್ರಭು ಹುಟ್ಟದಾದ್ಮೇಲೆ ಎಷ್ಟು ವರ್ಷ ಆಯಿತು, ಆ ಒಂದು ನಿಟ್ಟಿನಲ್ಲಿ ಈ ವರ್ಷಗಳನ್ನು ನಾವು ಪರಿಗಣನೆ ಮಾಡ್ತೀವಿ. Now as per calculation of time, there are two ways of calculating. One is based on lunar year, that is based on moon, and one is solar year based on sun. ಅದೇ ರೀತಿ ಕಾಲಮಾನವನ್ನು ನಾವು ಲೆಕ್ಕ ಮಾಡಬೇಕಾದ್ರೆ ಸೌರಮಾನ ಯುಗ ಅಂತ ಕರಿತೀವಿ, ಚಂದ್ರಮಾನ ಯುಗ ಅಂತ ಕರಿತೀವಿ. ಅದೆಲ್ಲ ಒಂದು ಶಾಸ್ತ್ರದ ಅನುಗುಣವಾಗಿ ಲೆಕ್ಕಾಚಾರಗಳು ಇರ್ತವೆ. So as per lunar year, you don't have to understand the details of the calculation. It comes to 354 and a half days in a year. ಲೂನಾರ್ ಅಂದರೆ ಚಂದ್ರಮಾನ ಯುಗದ ಪ್ರಕಾರ ಎಷ್ಟು ದಿನಗಳು ಒಂದು ವರ್ಷಕ್ಕೆ ಬರುತ್ತೆ ಅಂದರೆ 354.3 354.5 ಅಂದರೆ 354 ದಿನ ಮತ್ತು ಅರ್ಧ ದಿನ. Now as per solar year, the year comes to 365.25. ಅದೇ ರೀತಿ ಸೂರ್ಯಮಾನದ ಪ್ರಕಾರ 365 ದಿನಗಳು 0.5 ಅಷ್ಟು ಒಂದು ವರ್ಷದ ಕಾಲಾವಧಿ. So in terms of calculation, a lunar year is behind solar year. ಈ ಒಂದು ಲೆಕ್ಕಾಚಾರದ ಪ್ರಕಾರ ಚಂದ್ರಮಾನ ಯುಗ ಏನಿದೆ ಸೌರಮಾನ ಯುಗಕ್ಕಿಂತ ಒಂದು ಸ್ವಲ್ಪ ಹಿಂದೆ ಇರುತ್ತೆ. So because of this time difference, there is a difference of about 10 days and 21 hours per year. And to accommodate this, one extra month has been added, which is called this Purushottam Adhik Mas.
ಈ ರೀತಿಯಾಗಿ ಒಂದು 10 ದಿನ 10 ದಿನ ಕಾಲಮಾನ ಒಂದು ವರ್ಷದಲ್ಲಿ ವ್ಯತ್ಯಾಸ ಬರುತ್ತೆ ಸೌರಮಾನ ಯುಗಕ್ಕೂ ಮತ್ತು ಚಂದ್ರಮಾನ ಯುಗಕ್ಕೂ. ಈ ಎಲ್ಲ 10 ದಿನಗಳು ಅಷ್ಟು ವರ್ಷಕ್ಕೆ ಸೇರಿ ಒಂದು ತಿಂಗಳಾಗುತ್ತೆ. So this Purushottam Adhik Mas comes once in 3 years, and it is generally called as an Ashada month where no auspicious activities are performed. 3 ವರ್ಷಕ್ಕೊಂದ್ಸರಿ ಏನು ಈ 10 ದಿನಗಳು ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದಾಗ 3 ವರ್ಷಕ್ಕೊಂದ್ಸರಿ ಅದು ಒಂದು ತಿಂಗಳಾಗಿ ಪರಿವರ್ತನೆ ಆಗುತ್ತೆ. ಅದನ್ನ ಅಧಿಕ ಮಾಸ ಅಂತ ಕರೀತಾರೆ, ಅಥವಾ ಶೂನ್ಯ ಮಾಸ ಅಂತ ಕರೀತಾರೆ, ಅಥವಾ ಆಷಾಢ ಮಾಸ ಅಂತ ಸಹ ಕರೀತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಆಸ್ಪಿಷಿಯಸ್ ಅಂದರೆ ನಮಗೆ ಸಂಬಂಧಪಟ್ಟಂತೆ ನಾವು ಮಾಡೋದಿಲ್ಲ. ಉದಾಹರಣೆಗೆ ಮದುವೆ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆ ಮಾಸದಲ್ಲಿ ಯಾರು ಇಟ್ಕೊಳ್ಳೋದಿಲ್ಲ. Excepting for pure devotees of the Lord, including those who practice karma mishra bhakti, they don't perform any fruitive activities during this month because it is not auspicious. ಪರಿಶುದ್ಧವಾದಂಥ ಭಕ್ತಿಯನ್ನು ಆಚರಣೆ ಮಾಡ್ತಾ ಇರೋರು ಸಹ, ಅಥವಾ ಮಿಶ್ರಿತ ಭಕ್ತಿ ಆಚರಣೆ ಮಾಡ್ತಾ ಇರೋರು ಸಹ ಈ ಒಂದು ತಿಂಗಳಲ್ಲಿ ತಮಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. Now, because it is considered inauspicious, every month, every year, every day, every time has got somebody in the name of personification, is represented by a personality. ಇಲ್ಲಿ ವರ್ಷ ಅಂತ ನಾವೇನು ನೋಡ್ತೀವಿ, ಅದರ ಪ್ರಕಾರ ತಿಂಗಳು ಅಂತ ಸಹ ನಾವು ನೋಡ್ತೀವಿ. ಆದರೆ ಪ್ರತಿಯೊಂದು ದಿನ, ಪ್ರತಿಯೊಂದು ಸಮಯ ಕೂಡ ಯಾವುದಾದ್ರೂ ಒಬ್ಬ ವ್ಯಕ್ತಿಯ ಪ್ರತಿನಿಧಿತ್ವವನ್ನು ಹೊಂದಿರುತ್ತೆ. And so, when this month was not worshipped, the month personified herself was very disgusted. ಈ ಒಂದು ಈ ಮಾಸವನ್ನು ಯಾರು ಸಹ ಉನ್ನತವಾದಂಥ ಕಾರ್ಯಗಳಿಗೆ, ಶ್ರೇಷ್ಠವಾದಂಥ ಆಧ್ಯಾತ್ಮಿಕ ಚಟುವಟಿಕೆ ಮಾಡದೇ ಇರೋದ್ರಿಂದ ಆ ಒಂದು ಮಾಸ ಸ್ವತಃ ವ್ಯಕ್ತಿ ಸಹ ಅವರು ಏನು ಮಾಡ್ತಾರೆ, ತಮ್ಮಲ್ಲಿ ತಾವು ಶೋಕವನ್ನು ಮಾಡ್ತಾ ಇರ್ತಾರೆ. So she went to the Lord Krishna and begged as to what is the reason that she is not being worshipped, and people are disgusted and not performing any activities during the month. ವ್ಯಕ್ತಿಗತ ರೂಪವಾದಂಥ ಆಕೆ ಅಧಿಕ ಮಾಸ ಅಂತ ಏನು ನೋಡ್ತೀವಿ, ಆಕೆ ಹೋಗಿ ದೇವತಮ ಪರಮ ಪುರುಷ ಕೃಷ್ಣನನ್ನು ಅವರು ಪ್ರಾರ್ಥನೆ ಮಾಡ್ತಾರೆ. ಯಾಕೆ ನನಗೆ ಭೂಲೋಕದಲ್ಲಿ ಅಥವಾ ಎಲ್ಲ ಕಡೆ ನನ್ನನ್ನು ಅಧಿಕ ಮಾಸ ಅಂತ ಅಥವಾ ಮಲಮಾಸ ಅಂತ ಯೋಚನೆ ಮಾಡಿ ನನ್ನನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಶೋಕ ಪಡ್ತಾರೆ. So the Lord gave an assurance that don't be dissatisfied. I will accept this month of this thing yours as my own personal, and I'll name it as Purushottam Mas. ಆಗ ಕೃಷ್ಣ ಹೇಳ್ತಾರೆ, ಇಲ್ಲ ನೀನು ಯೋಚನೆ ಮಾಡಬೇಡ, ಈ ಒಂದು ತಿಂಗಳನ್ನು, ಈ ಒಂದು ಮಾಸವನ್ನು ನನ್ನದೇ ಮಾಸ ಆಗಿ ನಾನು ಗುರುತಿಸ್ಕೊಳ್ತೀನಿ, ಪುರುಷೋತ್ತಮ ಅಧಿಕ ಮಾಸ ಆಗಿ ನಿನಗೆ ಹೆಸರು ಕೊಡ್ತೀನಿ, ಆಗ ನಿನ್ನನ್ನು ಎಲ್ಲರೂ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ. So those who perform devotional service, they will have a lot of benefits. At the same time, those who are not observing the Ratha in this month, they will pay a price for it also. ಯಾರು ಈ ಒಂದು ಮಾಸವನ್ನು ಭಾಳ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತಾರೋ ಅದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಆಧ್ಯಾತ್ಮಿಕ ಗುಣಮಟ್ಟ, ಆಧ್ಯಾತ್ಮಿಕವಾದಂತಹ ಸೌಲಭ್ಯಗಳನ್ನು ಸಹ ಅವರು ಪಡ್ಕೊಳ್ತಾರೆ. ಅದೇ ರೀತಿ ಯಾರು ಈ ಮಾಸವನ್ನು ತಿರಸ್ಕಾರ ಮಾಡ್ತಾರೋ ಅದಕ್ಕೆ ತಕ್ಕಂಥ ಒಂದು ವ್ಯತಿರಿಕ್ತವಾದಂತಹ ಒಂದು ಸನ್ನಿವೇಶನ ಸಹ ಅವರು ಅನುಭವಿಸ್ತಾರೆ. There are some very valuable quotes from great personalities, including the Lord, which I will go through. First quote is from Lord Krishna. He says, Purushottam Mas has all the power. I have to bless its observer. ಇಲ್ಲಿ ಈ ಮಾಸದ ಬಗ್ಗೆ ಬೇಕಾದಷ್ಟು ಜನ ಅದನ್ನು ಗುಣಗಾನ ಮಾಡಿದ್ದಾರೆ. ಮೊದಲನೇದಾಗಿ ಸ್ವತಃ ಕೃಷ್ಣ ಈ ಒಂದು ಮಾಸದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ. ಕೃಷ್ಣ ಹೇಳ್ತಾರೆ, ಈ ಒಂದು ಮಾಸವನ್ನು ಯಾರು ಆಚರಣೆ ಮಾಡ್ತಾರೋ ಅವ್ರಿಗೆ ಎಲ್ಲ ರೀತಿಯಾದಂತಹ ಶಕ್ತಿ ಸಂಪನ್ನರಾಗ್ತಾರೆ ಮತ್ತು ಅವ್ರಿಗೆ ಆಧ್ಯಾತ್ಮಿಕ ಚೇತನ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. And one who observes this Purushottam Mas Ratha will destroy all the reactions for sinful activities. ಯಾರು ಈ ಪುರುಷೋತ್ತಮ ಅಧಿಕ ಮಾಸವನ್ನು ಶ್ರದ್ಧೆಯಿಂದ ಅನುಸರಣೆ ಮಾಡ್ತಾರೋ ಅವರು ಹಿಂದಿನ ಜನ್ಮದಲ್ಲಿ ಮಾಡಿರ್ಬೋದಂಥ ಎಲ್ಲ ಪಾಪ ಪೂರಿತ ಚಟುವಟಿಕೆಗಳ ಪರಿಣಾಮಗಳು ನಾಶ ಆಗ್ತವೆ. Also the Lord said that one who performs this Purushottam Mas Ratha, without that pure devotion service is never possible. ಅವ್ರು ಹೇಳ್ತಾರೆ, ಯಾರು ಈ ಒಂದು ಪುರುಷೋತ್ತಮ ಅಧಿಕ ಮಾಸವನ್ನು ಪಾಲನೆ ಮಾಡ್ತಾರೋ ಅವ್ರಿಗೆ ಭಕ್ತಿ ಸೇವೆ ಮಾಡುವಂಥ ಎಲ್ಲ ಸೌಲಭ್ಯಗಳು ಸಿಗ್ತವೆ. ಆದರೆ ಈ ಒಂದು ಮಾಸವನ್ನು ಆಚರಣೆ ಮಾಡಲಿಲ್ಲ ಅಂದರೆ ಅವ್ರಿಗೆ ಭಕ್ತಿ ಸೇವೆ ಮಾಡುವಂಥ ಯಾವುದೇ ಒಂದು ಲಭ್ಯ ಸಿಗೋದಿಲ್ಲ ಅಂತ ಹೇಳ್ತಾರೆ. And the value of this Purushottam Mas is more valuable than all other austerities and all other religious activities mentioned in the Shastras. ಶಾಸ್ತ್ರಗಳಲ್ಲಿ ಹೇಳಿರ್ಬೋದಂಥ ಎಲ್ಲ ಒಂದು ವಿದ್ಯುಕ್ತ ಆಚರಣೆಗಳು ಏನಿದೆ ಅದೆಲ್ಲದಕ್ಕಿಂತ ಶ್ರೇಷ್ಠವಾಗಿ ಈ ಪುರುಷೋತ್ತಮ ಅಧಿಕ ಮಾಸದಲ್ಲಿ ಆಚರಣೆ ಮಾಡೋದ್ರಿಂದ ಅವ್ರಿಗೆ
ಆಧ್ಯಾತ್ಮಿಕವಾದಂಥ ಲಭ್ಯಗಳಿದೆ ಅಂತ ಹೇಳ್ತಾರೆ. And one who observes this Ratha will return to my abode Goloka Vrindavana. He didn't say Vaikuntha. He said Goloka Vrindavana at the end of his life. ಯಾರು ಈ ವ್ರತವನ್ನು ಭಾಳ ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ಅವರು ನೇರವಾಗಿ ನನ್ನ ಧಾಮವಾದಂತಹ ಗೋಲೋಕ ವೃಂದಾವನಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂದರೆ ಅವರು ವೈಕುಂಠ ಅಂತ ಹೇಳಿಲ್ಲ, ಬೇರೆ ಲೋಕ ಹೇಳಿಲ್ಲ, ನೇರವಾಗಿ ಗೋಲೋಕ ವೃಂದಾವನಕ್ಕೆ ಬರ್ತೀರಾ ಅಂತ ಹೇಳ್ತಾ ಇದ್ದಾರೆ. There's a quote from Durvasa Muni. Just by bathing in a holy river during Purushottam Mass, one becomes sinless. ದುರ್ವಾಸ ಮುನಿಗಳು ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ, ಈ ಪುರುಷೋತ್ತಮ ಅಧಿಕ ಮಾಸದಲ್ಲಿ ಯಾರು ಪುಣ್ಯ ನದಿಗಳಿಗೆ ಹೋಗಿ ಸ್ನಾನ ಮಾಡ್ತಾರೋ ಅವರು ಎಲ್ಲ ಪಾಪಗಳನ್ನು ಕಳ್ಕೊಳ್ತಾರೆ ಅಂತ ಹೇಳ್ತಾರೆ. And he says the glory of all other months is not equal to 1/16th of the glory of Purushottam Mass. That means all other months they don't come even equal to 1/16th of the glory of Purushottam Mass. ಅವ್ರು ಹೇಳ್ತಾರೆ ಎಲ್ಲ ಮಾಸಗಳ ಒಂದು ಮಹಿಮೆ ಏನಿದೆ ಈ ಪುರುಷೋತ್ತಮ ಅಧಿಕ ಮಾಸಕ್ಕೆ ಹೋಲಿಕೆ ಮಾಡಿ ನೋಡಿದಾಗ 16ನೇ ಒಂದು ಭಾಗ ಸಹ ಇರೋದಿಲ್ಲ ಅಂತ ಹೇಳ್ತಾರೆ. And by bathing in a holy place, giving charity and chanting the holy name during this Purushottam Mass, all the miseries are destroyed. ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ಈ ಒಂದು ಮಾಸದಲ್ಲಿ ಎಲ್ಲ ದುಃಖಗಳು ಕ್ಲೇಶಗಳು ಅವರ ಜೀವನದಿಂದ ದೂರ ಆಗೋಗ್ತವೆ ಅಂತ ಹೇಳ್ತಾರೆ. And one attains all perfection and fulfills all desires. ಅವ್ರಿಗೆ ಎಲ್ಲ ರೀತಿಯಾದಂಥ ಪರಿಪೂರ್ಣೆ ಸಿಗುತ್ತೆ, ಅವರ ಇಚ್ಛೆ ಅಭಿಷ್ಟಗಳು ಭಕ್ತಿಗೆ ಸಂಬಂಧಪಟ್ಟಂತೆ ಪೂರ್ಣ ಆಗುತ್ತೆ ಅಂತ ಹೇಳ್ತಾರೆ. We have started the Chaturmasya. So the last month is called Kartik Mas. And it is said that one Purushottam Vrata equals 1000 Kartik Vratas. ನಾವು ಪುರುಷೋತ್ತಮ ಅಧಿಕ ಮಾಸವನ್ನು ಪ್ರಾರಂಭ ಮಾಡಿದ್ದೀವಿ ಮತ್ತು ಚಾತುರ್ಮಾಸವನ್ನು ಸಹ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ. ಈ ಒಂದು ಅಧಿಕ ಮಾಸದ ಒಂದು ಗುಣ ಏನಂದರೆ ಎಲ್ಲ ಕಾರ್ತಿಕ ಮಾಸಗಳು ಏನು ಆಚರಣೆ ಮಾಡ್ತೀವಿ 1000 times. 1000 ಕಾರ್ತಿಕ ಮಾಸಗಳು ಏನು ನಾವು ಆಚರಣೆ ಮಾಡ್ತೀವಿ ಅದಕ್ಕೆ ಈ ಒಂದು ಪುರುಷೋತ್ತಮ ಅಧಿಕ ಮಾಸ ಸಮ ಆಗಿದೆ ಅಂತ ಹೇಳ್ತಾರೆ. Quote from Valmiki Rishi: by observing Purushottam Vrata, one attains more benefit than performing 100 hot sacrifices. ಪುರುಷೋತ್ತಮ ಅಧಿಕ ಮಾಸವನ್ನು ಯಾರು ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೋ ಅವರು 100 ಅಶ್ವಮೇಧ ಯಾಗಗಳನ್ನು ಮಾಡಿದಷ್ಟು ಫಲವನ್ನು ಪಡಿತಾರೆ. And all holy places live within the body of a person observing this Purushottam Mas Vrata. ಪುರುಷೋತ್ತಮ ಮಾಸವನ್ನು ಯಾರು ಆಚರಣೆ ಮಾಡ್ತಾರೋ ಅವರ ದೇಹದಲ್ಲಿ ಎಲ್ಲ ಪುಣ್ಯಕ್ಷೇತ್ರಗಳು ನಿವಾಸ ಮಾಡ್ತವೆ ಅಂತ ಹೇಳ್ತಾರೆ. I'll skip a few things. And Purushottam Mas, last but not the least, is the best month for all spiritual advancement because Krishna overlooks all the aparadhas committed in this month. ಇಲ್ಲಿ ಪುರುಷೋತ್ತಮ ಅಧಿಕ ಮಾಸ ಭಕ್ತಿಯ ಔನ್ನತ್ಯಕ್ಕಾಗಿ ಭಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಿಕ್ಕಾಗಿ ಆಚರಣೆ ಮಾಡುವಂಥ ಮಾಸಗಳಲ್ಲಿ ಉನ್ನತವಾದಂಥ ಮಾಸ ಅಂತ ಹೇಳ್ತಾರೆ. ಕಾರಣ ಏನಂದರೆ ಈ ಮಾಸದಲ್ಲಿ ಏನೋ ಗೊತ್ತಿಲ್ಲದೇನೋ ಮಾಡಿರುವಂಥ ಎಲ್ಲ ಅಪರಾಧಗಳನ್ನು ಕೃಷ್ಣ ಕ್ಷಮೆ ಮಾಡಿ ಅವ್ರಿಗೆ ಅನುಗ್ರಹ ಕೊಡ್ತಾರೆ. Now how to observe this Purushottam Mas Vrata? Attending Mangalarti without missing and chanting before Mangalarti. ಈಗ ಈ ಪುರುಷೋತ್ತಮ ಅಧಿಕ ಮಾಸವನ್ನು ಯಾವ ರೀತಿ ಆಚರಣೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಪ್ರಭುಗಳು. ಮಂಗಳಾರತಿಯನ್ನು ತಪ್ಪದೆ ಪ್ರತಿಯೊಬ್ಬರು ಅಟೆಂಡ್ ಮಾಡೋದು ಪ್ರತಿದಿನ. Chanting extra rounds of Hare Krishna Mahamantra, fixed extra rounds, not one day going up and one day coming down, fixed extra rounds. ಈ ಮಾಸದಲ್ಲಿ ಒಂದು ಎಕ್ಸ್ಟ್ರಾ ಜಪಗಳನ್ನು ಅಂದರೆ 16 ಮಾಲೆ ಜಪ ಮಾಡ್ತಾ ಇರೋರು ಇನ್ನೂ ಹೆಚ್ಚಿನ ಜಪವನ್ನು ನಿಗದಿತವಾಗಿ ಫಿಕ್ಸ್ ಮಾಡಿಕೊಂಡು ನಾನು 20 ಅಂದರೆ 20 ಅಂದರೆ ಒಂದಿನ ಜಾಸ್ತಿ ಒಂದಿನ ಕಡಿಮೆ ಆ ಥರ ಅಲ್ಲ, ಅದನ್ನು ಅವರು ಮಾಡೋದು. Observing this vrata in holy places like Mayapur, Vrindavan, etc. ಪುಣ್ಯಕ್ಷೇತ್ರಗಳಲ್ಲಿ ಮಾಯಾಪುರ ಆಗಿರ್ಬೋದು, ವೃಂದಾವನ ಆಗಿರ್ಬೋದು, ಆ ಕ್ಷೇತ್ರಗಳಲ್ಲಿ ಹೋಗಿ ಈ ಒಂದು ಮಾಸವನ್ನು ಆಚರಣೆ ಮಾಡೋದಾಗಿರ್ಬೋದು. But it does not mean that one leaves the service here and goes to Mayapur or Vrindavan. Service is more important because this place also is as good as a holy place. ಇಲ್ಲಿರೋ ಸೇವೆಗಳನ್ನು ಬಿಟ್ಟು ವೃಂದಾವನಿಗೆ ಮಾಯಾಪುರಿಗೆ ಹೋಗ್ತೀವಿ ಅಂತ ಯೋಚನೆ ಮಾಡಬೇಡಿ, ಯಾಕೆಂದರೆ ಇದು ಸಹ ದಿವ್ಯ ಕ್ಷೇತ್ರನೇ. ಕಾರಣ ಏನಂದರೆ ಭಗವಂತ ಇಲ್ಲಿ ನೆಲೆಸಿದ್ದಾರೆ. Offering a ghee lamp, flowers and tulsi leaves to Radhakrishna deities. ತುಪ್ಪದ ದೀಪವನ್ನು ತುಳಸಿ ದೇವಿಗೆ, ರಾಧಾಕೃಷ್ಣರಿಗೆ ಅವರಿಗೆಲ್ಲ ಅರ್ಪಣೆ ಮಾಡುವಂಥದ್ದು. Daily parikrama to Tulsi Devi and parikrama 4 times. Daily read Srimad Bhagavatam 10th canto 14th chapter and Bhagavad Gita 15th chapter, which is Purushottam Yoga. ಪ್ರತಿದಿನ ಭಗವಂತನಿಗೆ ಪ್ರದಕ್ಷಿಣೆ ಮಾಡೋದು, ತುಳಸಿ ದೇವಿಯನ್ನು ಪ್ರದಕ್ಷಿಣೆ ಮಾಡೋದು,
ಭಾಗವತಂ 14ನೇ ಅಧ್ಯಾಯವನ್ನು ಓದೋದು, 14ನೇ ಅಧ್ಯಾಯವನ್ನು ಓದೋದು, ಶ್ರೀಮದ್ ಭಗವದ್ಗೀತಾ 15ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂಥದ್ದು, ಇದೆಲ್ಲ ಪುರುಷೋತ್ತಮ ಮಾಸದಲ್ಲಿ ಮಾಡುವಂಥ ಕೆಲಸ. Then daily chanting ashtakas and bhajans, example like Jagannatha Ashtakam, Chaura Ashtakam, etc. ಇಲ್ಲಿ ಅಷ್ಟಕಗಳು ಅಂತ ಇಸ್ಕಾನಲ್ಲಿ ಏನು ನಾವು ಆಚಾರ್ಯರು ಬರೆದಿರುವಂಥ ಅಷ್ಟಕಗಳನ್ನು ಓದ್ತೀವಿ. ಗುರುವಾಷ್ಟಕ ಆಗಿರ್ಬೋದು, ಚೌರಾಷ್ಟಕ ಆಗಿರ್ಬೋದು, ಈ ರೀತಿ ಅಷ್ಟಕಗಳನ್ನು ಪ್ರತಿದಿನ ಭಜನೆ ಮಾಡುವಂಥದ್ದು. Fasting till noon and eat only fruits or just vegetables without any beans or grains like Ekadasi. ಏಕಾದಶಿ ವ್ರತವನ್ನು ಯಾವ ರೀತಿ ಮಾಡ್ತೀವೋ ಅಂದರೆ ಮಧ್ಯಾಹ್ನದವರೆಗೂ ಉಪವಾಸವನ್ನು ಮಾಡಿ ಧಾನ್ಯರಹಿತವಾದಂತಹ ಪ್ರಸಾದವನ್ನು ಸ್ವೀಕಾರ ಮಾಡೋದು, ಅದು ದಿನಕ್ಕೆ ಒಂದ್ಸರಿ ಮಾತ್ರ. Like Ekadasi fasting for one full month, not compulsory, those who can afford to do it. There are many who do it, which I know. ಇದು ಎಲ್ಲರಿಗೂ ಕಂಪಲ್ಸರಿ ಅಂತ ಅಲ್ಲ, ಯಾರಿಗೆ ಶಕ್ತಿ ಇದೆ ಅವರು ಇದನ್ನು ಮಾಡ್ಬೋದು, ಯಾರಿಗೆ ಈ ಒಂದು ತಪಸ್ಸನ್ನು ಮಾಡಬೇಕು ಅಂತ ಅನ್ಕೋತಿರೋ ಅವ್ರಿಗೆ ಸಾಮರ್ಥ್ಯ ಇದ್ರೆ ಇದನ್ನು ಮಾಡ್ಬೋದು. Take a vow to avoid discussing on mundane topics. That means no prajalpa during this month. ಈ ಒಂದು ಬಹಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಮಾಸದಲ್ಲಿ ಕೃಷ್ಣ ಭಕ್ತಿಗೆ ಸಂಬಂಧಪಟ್ಟಂಥ ಮಾತುಗಳನ್ನು ಬಿಟ್ಟು ಬೇರೆ ಪ್ರಜಲ್ಪವನ್ನು ಮಾಡದೇ ಇರೋದು ಆದಷ್ಟು. And last but not the least, one should be very careful not to blame Vaishnavas, devotees, Brahmanas, saintly personalities, cows and Shastras. ಭಕ್ತರನ್ನು, ಬ್ರಾಹ್ಮಣರನ್ನು, ಶಾಸ್ತ್ರಗಳನ್ನು, ವೈಷ್ಣವರನ್ನು ನಿಂದನೆ ಮಾಡದೆ ಭಾಳ ಎಚ್ಚರಿಕೆಯಿಂದ ವೈಷ್ಣವ ಅಪರಾಧಗಳಿಂದ ನಮ್ಮನ್ನು ನಾವು ಮುಕ್ತರಾಗಿ ಇಟ್ಕೊಳ್ಳೋದು. And also one should avoid finding fault with someone who is observing this Purushottam Vrata. ಈ ಒಂದು ವ್ರತವನ್ನು ಯಾರಾದರೂ ಬೇರೆಯವರು ಆಚರಣೆ ಮಾಡ್ತಾ ಇದ್ರೆ ಅವ್ರ ಜೊತೆ ಸಹ ನಾವು ಬಹಳ ಗಂಭೀರವಾಗಿ ವ್ಯವಹಾರ ಮಾಡಬೇಕು. ಅವ್ರ ಜೊತೆ ನಾವು ಜಗಳ ಆಡೋದಾಗಲಿ, ವಾದ ವಿವಾದಕ್ಕೆ ಇಳಿಯೋದಾಗಲಿ, ಅವರನ್ನು ನಿಂದನೆ ಮಾಡೋದಾಗಲಿ ಮಾಡಬಾರ್ದು. And how to break this vrata at the end of this month? ಈ ಒಂದು ಮಾಸದ ಕೊನೆಯಲ್ಲಿ ಈ ಒಂದು ವ್ರತವನ್ನು ಯಾವ ರೀತಿ ನಾವು ಏಕಾದಶಿ ವ್ರತವನ್ನು ಮುರಿತೀವಲ್ಲ ಅದೇ ಪ್ರಕಾರ ಒಂದು ಕೆಲಸ ಇದೆ. ಅಂದರೆ ಈ ವ್ರತವನ್ನು ಮುಕ್ತಾಯ ಮಾಡುವಂಥದ್ದು, ಅದು ಹೇಗೆ ಅನ್ನೋದನ್ನು ಹೇಳ್ತಾರೆ. Offer Pushpanjali and Dandavats to deities and Vaishnavas. ಭಗವಂತನಿಗೆ ಮತ್ತು ವೈಷ್ಣವರಿಗೆ ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ. Give charity to Brahmanas to the best of one's ability. And one of the best charity that is given is Srimad Bhagavatam to qualified Vaishnava Brahmana. ಬ್ರಾಹ್ಮಣರಿಗೆ ಮತ್ತು ಭಕ್ತರಿಗೆ ವಿಶೇಷವಾದಂತಹ ದಾನಗಳನ್ನು ಸಮರ್ಪಣೆ ಮಾಡೋದು, ಅದರಲ್ಲೂ ವಿಶೇಷ ಅಂದರೆ ಶ್ರೀಮದ್ ಭಾಗವತವನ್ನು ವೈಷ್ಣವರಿಗೆ ದಾನ ಕೊಡೋದು. And this charity not only gives benefit to the beneficiary to one whom is given, but all his forefathers will also be delivered to Golokdham. ಈ ಒಂದು ದಾನ ಏನಿದೆ, ಈ ಮಾಸದಲ್ಲಿ ಮಾಡುವಂಥ ದಾನಗಳು ಕೇವಲ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ, ನಮ್ಮ ಹಿರಿಯ ಪೂರ್ವಜರು ಯಾರಿದ್ದಾರೆ ಈ ಲೋಕವನ್ನು ತ್ಯಜಿಸಿ ಬೇರೆ ಇತರ ಲೋಕಗಳಿಗೆ ಹೋಗಿರೋರು ಅವ್ರಿಗೂ ಸಹ ಕಲ್ಯಾಣವನ್ನು ಉಂಟು ಮಾಡುತ್ತೆ. Other recommended gifts are like new clothes, pairs of new shoes, etc. ಇದಲ್ಲದೆ ಹೊಸ ಬಟ್ಟೆಗಳನ್ನು, ಹೊಸ ಪಾದರಕ್ಷೆಗಳನ್ನು ಸಹ ಬ್ರಾಹ್ಮಣರಿಗೆ ದಾನ ಮಾಡಬಹುದು. And the next one is feed Brahmanas with prasadam. This is one way of breaking the fast. ಇದೆಲ್ಲ ಆದ ನಂತರ ಬ್ರಾಹ್ಮಣರಿಗೆ ವಿಶೇಷವಾದಂಥ ಭಗವಂತನ ಪ್ರಸಾದವನ್ನು ಉಣಬಡಿಸಿ ಈ ಒಂದು ವ್ರತವನ್ನು ಮುರಿಬಹುದು. Now there are also, one second, if somebody has broken the fast, how should one atone for that? If somebody has broken the fast in between, like you take a vow, you are supposed to follow throughout the month, but if somehow you have broken the fast, then what to do? ಒಂದು ವೇಳೆ ನಾವು ಈ ವ್ರತವನ್ನು ಮಾಡಲಿಕ್ಕೆ ಸಂಕಲ್ಪ ಮಾಡ್ತೀವಿ, ಏನೋ ಮಧ್ಯದಲ್ಲಿ ಕಾರಣಾಂತರಗಳಿಂದ ಈ ವ್ರತವನ್ನು ನಾವು ಬಿಟ್ಬಿಡ್ತೀವಿ, ಆಗ ಇದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. One must feed Brahmanas with different kinds of sweet juice, sugar cane juice, grape juice, etc. ಬ್ರಾಹ್ಮಣರಿಗೆ ಬೇರೆ ಬೇರೆ ಹಣ್ಣಿನ ರಸಗಳನ್ನು, ಅಂದರೆ ಹಣ್ಣಿನ ರಸ ಅಥವಾ ಕಬ್ಬಿನ ರಸ ಈ ರೀತಿಯಾಗಿ ಅನೇಕ ರಸಗಳನ್ನು ಅವ್ರಿಗೆ ಕೊಡೋದ್ರಿಂದ. And what are the results of not observing this Purushottam Vrata? ಈ ಪುರುಷೋತ್ತಮ ಅಧಿಕ ಮಾಸದ ವ್ರತವನ್ನು ಆಚರಣೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹ ತಿಳ್ಕೊಳ್ಳೋಣ. So the Pandavas were sent to exile, and at that time the Lord Krishna came to meet them personally. ಪಾಂಡವರು ಕಾರಣಾಂತರಗಳಿಂದ ವನವಾಸಕ್ಕೆ ಹೋಗಬೇಕಾಗತ್ತೆ, ಅದು ನಮಗೆಲ್ಲರಿಗೂ ಗೊತ್ತಿರೋದು. ಆಗ ಸ್ವತಃ ಕೃಷ್ಣ ಬಂದವ್ರನ್ನ ಭೇಟಿ ಮಾಡ್ತಾರೆ. Now Krishna met Draupadi
And she asked, why is it that she had to go through so much of difficulties, sufferings, when she had great husbands like the Pandavas, etc. ಆಗ ದ್ರೌಪದಿ ದೇವಿ ಕೃಷ್ಣನಿಗೆ ಕೇಳ್ತಾರೆ, ಇಂಥ ಒಂದು ಶ್ರೇಷ್ಠ ಪತಿಯರನ್ನು ನಾನು ಪಡ್ಕೊಂಡಿದ್ರು ಸಹ, ಇವರೆಲ್ಲ ಎಷ್ಟು ಧರ್ಮಾತ್ಮರಾಗಿದ್ರು ಸಹ ಇಂಥ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಯಾಕೆ ಗುರಿಯಾಗಿದ್ದೀವಿ? ಕೃಷ್ಣನ ಪ್ರಶ್ನೆ ಮಾಡ್ತಾರೆ ಅವರು. So Krishna narrated her past life where she was a daughter of a great rishi called Medava Muni. Medava rishi. ಅವರು ಉತ್ತರ ಕೊಡ್ತಾರೆ, ಕೃಷ್ಣ ನೀನು ಹಿಂದಿನ ಜನ್ಮದಲ್ಲಿ ಮೇಧಾವ ಋಷಿ ಅಂತ ಒಬ್ಬ ಋಷಿ ಅವರ ಮಗಳಾಗಿದೆ ನೀನು ಅಂತ ಹೇಳ್ತಾರೆ. And at that time Medava rishi suggested her to observe this Purushottam Mass, but she was very casual. She did not have faith in that Purushottam Mass, and that is the reason in the next life she suffered when she became Draupadi. ಆಗ ಅವ್ರ ತಂದೆ ಹೇಳ್ತಾರೆ, ಈ ಪುರುಷೋತ್ತಮ ಅಧಿಕ ಮಾಸ ಬಹಳ ಶ್ರೇಷ್ಠ ಮಾಸ, ನೀನು ಇದನ್ನು ಪಾಲನೆ ಮಾಡು, ವ್ರತ ಮಾಡು ಅಂತ. ಆದರೆ ಆಕೆ ಅದನ್ನು ಭಾಳ ಗಂಭೀರವಾಗಿ ಪರಿಗಣನೆ ಮಾಡೋದಿಲ್ಲ, ಆ ಒಂದು ಮಾಸವನ್ನು ಆಚರಣೆ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಪ್ರತಿಕ್ರಿಯೆನೇ ದ್ರೌಪದಿಯಾಗಿ ಅವರು ಜನ್ಮ ತಗೊಂಡಾಗ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಗುರಿ ಆಗ್ತಾರೆ ಅಂತ ಹೇಳ್ತಾರೆ. And the Lord also tells the Pandavas that you lost all the opulence because you did not observe Purushottam Mass in the previous time. Now in a very short time Purushottam Mass is coming, you observe that and you will get everything back. So the Pandavas observed that and they regained their kingdom which they lost due to not observing. ಪಾಂಡವರಿಗೆ ಸಹ ಅವ್ರು ಹೇಳ್ತಾರೆ, ಹಿಂದಿನ ಅನೇಕ ಜನ್ಮಗಳಲ್ಲಿ ನೀವು ಈ ಪುರುಷೋತ್ತಮ ಅಧಿಕ ಮಾಸವನ್ನು ಆಚರಣೆ ಮಾಡಲಿಲ್ಲ, ಹಾಗಾಗಿ ಅಮಿತವಾದಂಥ ಐಶ್ವರ್ಯ ಇದ್ರೂ ಕೂಡ ನೀವು ಅದನ್ನೆಲ್ಲ ಕಳ್ಕೊಂಡಿದ್ದೀರಾ. ಇನ್ನೇನು ಸ್ವಲ್ಪ ಹತ್ತಿರದಲ್ಲೇ ಪುರುಷೋತ್ತಮ ಅಧಿಕ ಮಾಸ ಬರ್ತಾ ಇದೆ, ನೀವು ಆ ಮಾಸವನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿ ಕಳ್ಕೊಂಡಂಥ ನಿಮ್ಮ ಸಾಮ್ರಾಜ್ಯ ಮತ್ತೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾರೆ. The ultimate purpose of all these vratas given by the Lord is that we perform some austerities in this human form of life which is possible. ಈ ಅತ್ಯುತ್ತಮವಾದಂತಹ ಮಾನವ ಶರೀರ ಈ ಸೌಲಭ್ಯಗಳನ್ನೆಲ್ಲ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಸ್ವಲ್ಪನಾದರೂ ನಾವು ಏನಾದರೂ ಒಂದು ವ್ರತಗಳನ್ನು ಭಕ್ತಿಗೆ ಸಂಬಂಧಪಟ್ಟಂತೆ ನಾವು ಮಾಡಿದ್ರೆ ಅದರಿಂದ ನಮ್ಮ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾರೆ. So throughout the year we may be practicing some bhakti also, but we are all not practicing pure bhakti. We may be performing karma mishra bhakti or jnana mishra bhakti or dhyana mishra bhakti. So the Lord is facilitating us to reach a stage of pure bhakti by letting us observe all these vratas. So if one observes with full faith whatever the Lord has assured, nothing will go wrong. ನಾವು ಮಾಡ್ತಾ ಇರೋಂಥ ಭಕ್ತಿ ಅಷ್ಟು ಉನ್ನತವಾದ ಸ್ತರದಲ್ಲಿ ಇಲ್ಲದೆ ಇರ್ಬೋದು, ಜ್ಞಾನ ಮಿಶ್ರಿತವಾದಂತಹ ಕರ್ಮ ಮಿಶ್ರಿತವಾದಂತಹ ಭಕ್ತಿಯನ್ನು ನಾವು ಮಾಡ್ತಾ ಇರ್ಬೋದು, ಅಥವಾ ಯಾವುದೇ ಒಂದು ಭೌತಿಕ ಇಚ್ಛೆ ಇಟ್ಕೊಂಡು ನಾವು ಭಕ್ತಿ ಮಾಡ್ತಾ ಇರ್ಬೋದು. ಆದರೆ ಈ ಎಲ್ಲ ಭಕ್ತಿ, ಬೇರೆ ಬೇರೆ ಭಕ್ತಿಗಳು ಉನ್ನತವಾದಂತಹ ಶುದ್ಧ ಭಕ್ತಿಯ ಹಂತಕ್ಕೆ ಹೋಗಿ ತಲುಪಬೇಕು. ಹಾಗಾಗಿ ಭಗವಂತ ನಮಗೆ ಕೃಪೆ ಮಾಡಿ ಈ ಎಲ್ಲ ವ್ರತ ನಿಯಮಗಳನ್ನು ನೀವು ಸಾಧ್ಯವಾದಷ್ಟು ಮಟ್ಟಿಗೆ ಪಾಲನೆ ಮಾಡಿ ಅಂತ ಹೇಳಿ ಇದೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. So with this I conclude the class for the day. I was given time till 9:30 to maximum 35. I can take one or two questions subject to availability of time. ಇಲ್ಲಿಗೆ ಪ್ರಭುಗಳು ತಮ್ಮ ಕ್ಲಾಸನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಕೇಳ್ಬೋದು. ಒಂದು ಅಥವಾ ಎರಡು ಪ್ರಶ್ನೆಗಳಿಗೆ ಪ್ರಭುಗಳಿಗೆ ಉತ್ತರ ಕೊಡ್ತಾರೆ. Yes, Mataji. Every time you are the only one asking, no problem. First, yes. Yes. Mataji in a battlefield mode. Mataji's question is, if someone leaves Nagastra. What is opposite? There is astra called Nagastra, and opposite party they will leave Garudastra to inhalate that astra. And if someone leaves Brahmastra, what is the opposite astra for that? That is a question of Mataji. I am not an expert in military science. As long as you take shelter of the Supreme Lord, you don't have to fear for Nagastra or Brahmastra. It's the ultimate shelter. ಪ್ರಭುಗಳು ಹೇಳ್ತಾ ಇದ್ದಾರೆ, ಇದೆಲ್ಲ ದೊಡ್ಡ ದೊಡ್ಡ ಮಿಲಿಟರಿ ಸೈನ್ಸ್ ಆಗಿದೆ, ನಾವು ಭಕ್ತಿಶಾಸ್ತ್ರೀಯವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೂ ನಾವು ಭಕ್ತಿಯಲ್ಲಿ ತಲ್ಲೀನರಾಗಿರ್ತೀವಿ, ಭಕ್ತಿಯನ್ನು ಮಾಡ್ತಾ ಇರ್ತೀವಿ, ಯಾವುದೇ ನಾಗಾಸ್ತ್ರ ಆಗಲಿ ಅಥವಾ ಗರುಡಾಸ್ತ್ರ ಬ್ರಹ್ಮಾಸ್ತ್ರ ಆಗಲಿ ನಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಆ ರೀತಿ ಒಂದು ಭಕ್ತಿಯನ್ನು ನಾವು ಗಳಿಸಲಿಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ದಾರೆ. And nowadays there is no one practicing these astras in this Kali Yuga. These were all there at the time when the Pandavas were ruling. After that things have gone off. There is no Brahmastra now. Now it's all remote control astra.
ಈ ಒಂದು ಬ್ರಹ್ಮಾಸ್ತ್ರ ಏನು ಅಸ್ತ್ರಗಳನ್ನು ನಾವು ನೋಡಿದ್ವಿ ಮಹಾಭಾರತದಲ್ಲಿ, ಆ ಅಸ್ತ್ರಗಳನ್ನು ಇವತ್ತು ಯಾರೂ ಪ್ರಯೋಗ ಮಾಡೋಕ್ಕೂ ಆಗೋದಿಲ್ಲ, ಆ ವಿದ್ಯೆನ ಕಲ್ತ್ಕೊಳ್ಳೋಕ್ಕೂ ಆಗೋದಿಲ್ಲ. ಇವತ್ತೇನು ಸಣ್ಣ ಪುಟ್ಟ ಏನು ಅಣು ಬಾಂಬ್ ಆಗಿರ್ಬೋದು, ನ್ಯೂಕ್ಲಿಯರ್ ಬಾಂಬ್ ಆಗಿರ್ಬೋದು, ಎಲ್ಲ ಭಾಳ ಸಣ್ಣದು. ವಾಟ್ ಈಸ್ ದ ಆಪೋಸಿಟ್ ಅಸ್ತ್ರ ಫಾರ್ ಬ್ರಹ್ಮಾಸ್ತ್ರ? ಮಾತಾಜಿ ಸಾಸ್ಕಿ. Whatever I have told, nothing more than that. Even after the Ratha, you can chant, you can hear, nothing. This is the only shelter. Chant, hear, have Krishna Prasadam. I associate with devotees, these 4 or 5 are more than enough. They will take care of your life. Material, spiritual, everything will be taken care of. ಈ ರೀತಿ ಯಾವುದಕ್ಕೂ ನಾವು ಚಿಂತೆ ಮಾಡಬೇಕಾಗಿಲ್ಲ. ಭಕ್ತಿ ಮಾಡ್ತಾ ಇರಬೇಕಾದ್ರೆ ಯಾವುದೇ ಒಂದು ನಮಗೆ ಅಡ್ಡಿ ಆತಂಕಗಳು ಬಂದರೂ ಸಹ ಭಗವಂತನ ಅನುಗ್ರಹದಿಂದ ನಾವು ಅದನ್ನು ಪಾರು ಮಾಡ್ಕೋಬೋದು. ಬ್ರಹ್ಮಾಸ್ತ್ರಕ್ಕೆ ವಿರುದ್ಧವಾದಂಥ ಅಸ್ತ್ರ ಇದ್ರೂ ಇರ್ಬೋದು ಅಥವಾ ಇಲ್ಲದೇನೂ ಇರ್ಬೋದು. ಕೆಲವು ಸರಿ ನಾವು ನೋಡಿದ್ದೀವಿ, ಬ್ರಹ್ಮಾಸ್ತ್ರಕ್ಕೆ ವಿರುದ್ಧವಾದಂಥ ಅಸ್ತ್ರ ಇಲ್ಲದೇ ಇದ್ದಾಗ ಆ ಬ್ರಹ್ಮಾಸ್ತ್ರನ ಹಾಗೆ ಉಪಸಂಹಾರ ಮಾಡಿದಂಥ ಕೆಲವೊಂದು ಲೀಲೆಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ. ಸೊ ಆ ರೀತಿ ಭಗವಂತ ಒಂದು ಅಸ್ತ್ರಕ್ಕೆ ಇನ್ನೊಂದು ಅಸ್ತ್ರ ಅಥವಾ ಅದನ್ನು ಉಪಸಂಹಾರ ಮಾಡುವಂಥ ಬೇಕಾದಷ್ಟು ವ್ಯವಸ್ಥೆ ಸಹ ಮಾಡಿಕೊಟ್ಟಿದ್ದಾರೆ. ಆದರೆ ಭಕ್ತಿ ಸೇವೆಗೆ ನಾವು ಭಾಳ ಚೆನ್ನಾಗಿ ಗಮನ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಎಸ್ ಪ್ರಭು. ಹಾಂ ಹಾಂ, no grains, full fasting for 1 month like Ekadashi. ಕೆಲವರು ಈ ಒಂದು ಸಂಪೂರ್ಣ ಮಾಸದಲ್ಲಿ, ಅಂದರೆ ಪ್ರಶ್ನೆ ಏನಿತ್ತಂದರೆ ಗ್ರೈನ್ಸ್ ಧಾನ್ಯಗಳನ್ನು ತಗೋಬೋದಾ ಅಂತ. ಆದರೆ ಯಾರು ಸಂಕಲ್ಪ ಮಾಡ್ತಾರೆ ನಾನು ಸಂಪೂರ್ಣವಾಗಿ ಈ ಒಂದು ಮಾಸವನ್ನು ಶ್ರದ್ಧೆಯಿಂದ ಆಚರಣೆ ಮಾಡ್ತೀನಿ ಅಂತ, ಅವ್ರು ಕೆಲವ್ರು ಏನು ಮಾಡ್ತಾರೆ, ಧಾನ್ಯರಹಿತ ಏಕಾದಶಿ ಯಾವ ರೀತಿ ಆಚರಣೆ ಮಾಡ್ತೀವೋ ಆ ರೀತಿ 1 ತಿಂಗಳು ಆಚರಣೆ ಮಾಡ್ತಾರೆ. ಆದರೆ ಇದು ಎಲ್ಲರಿಗೂ ಕಂಪಲ್ಸರಿ ಇಲ್ಲ. ವಯಸ್ಸಾಗಿರೋರು, ಮಕ್ಕಳು ಇದಕ್ಕೆ ಕಂಪಲ್ಸರಿ ನಾವು ಮಾಡೋಕ್ಕಾಗೋದಿಲ್ಲ. ಆದರೆ ಯಾರಿಗೆ ಸಾಮರ್ಥ್ಯ ಇರೋರು ಅವರು ಇದನ್ನು ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡಿ, ಬಹಳ ಒಳ್ಳೆಯದು. Those who cannot observe this, they can also practice having grains 1 time a day. I know devotees who do that also. Eat meal once time by noon and that's it. ಯಾರು ಇದನ್ನು ಆಚರಣೆ ಮಾಡೋಕ್ಕಾಗೋದಿಲ್ಲ ಅವರು ಧಾನ್ಯ ಸಹಿತ ಪ್ರಸಾದ ಆದರೂ ಸಹ ದಿನಕ್ಕೆ 1 ಸರಿ, ಯಾವುದಾದ್ರೂ ಒಂದು ಸಮಯದಲ್ಲಿ 1 ಸರಿ ಪ್ರಸಾದ ತಗೊಳ್ಳೋದ್ರಿಂದ ಈ ವ್ರತವನ್ನು ಆಚರಣೆ ಮಾಡ್ಬೋದು. Ultimately, it is your purpose is to chant extra, hear extra, whatever I have said. If you are able to sustain, good. If your physical health does not permit, it's no compulsion. You have to decide within these so many things that I decided what you can do comfortably without breaking it any one day. ಇದಲ್ಲದೆ ಇನ್ನೂ ಬೇಕಾದಷ್ಟು ವಿಧಾನಗಳಲ್ಲಿ ಈ ವ್ರತವನ್ನು ಆಚರಣೆ ಮಾಡ್ಬೋದು. ಕೇವಲ ಉಪವಾಸ ಒಂದು ಮೀಡಿಯಾ ಅಲ್ಲ, ಉಪವಾಸ ಮಾತ್ರ ಅಲ್ಲ, ಅದಲ್ಲದೆ ಬೇರೆ ತಪಸ್ಸೆಗಳು ಇದ್ದಾವೆ. ಹೆಚ್ಚಿನ ಜಪವನ್ನು ನೀವು ಮಾಡುವಂಥದ್ದು, ಹೆಚ್ಚು ಓದುವಂಥದ್ದು, ಹೆಚ್ಚು ಭಕ್ತರ ಸಂಘವನ್ನು ತಗೊಳ್ಳುವಂಥದ್ದು, ಈ ರೀತಿ ಬೇಕಾದಷ್ಟು ರೀತಿಯಲ್ಲಿ ಮಾಧ್ಯಮದಲ್ಲಿ ನೀವು ಈ ಒಂದು ವ್ರತವನ್ನು ಆಚರಣೆ ಮಾಡ್ಬೋದು. ಕೇವಲ ಉಪವಾಸವನ್ನೇ ನಿಗದಿತ ಆಗಿ ಇಟ್ಕೋಬೇಡಿ, ಸಾಧ್ಯ ಆದರೆ ಅದನ್ನು ಮಾಡಿ. You can even meditate on Srimad Bhagavatam and Bhagavad Gita every day, those chapters which I mentioned on a daily basis. If you do consistently, that also is a part of the Ratha. So what you can, you pick. ಭಾಗವತಮ್ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಯಾವ ರೀತಿ ನಾವು ಇವಾಗ ಹೇಳಿದ್ವಲ್ಲ, ಅದನ್ನು ನೀವು ಪ್ರತಿದಿನ ಪಠಣ ಮಾಡೋದ್ರಿಂದ ಸಹ ನೀವು ಇದನ್ನು ಆಚರಣೆ ಮಾಡ್ಬೋದು. Okay. Anybody else? Yes, Mataji. 2 questions. Okay. Can you speak a little louder? Uninterrupted devotional service. Uninterrupted devotional service. Yes. I couldn't understand the second question. I understood Karma Mr. Bhakti, what you mentioned. Devotional service and food. But what is the ultimate question? No. Second question. Prayer and repentance can help us to overcome this. Okay. I will answer both the questions. I'll translate this question into. Yeah, okay. ಮಾತಾಜಿ 2 ಪ್ರಶ್ನೆಗಳನ್ನು ಕೇಳಿದ್ರು. ಮೊದಲನೇ ಪ್ರಶ್ನೆ ಅಂದರೆ ಅನ್ಇಂಟರಪ್ಟೆಡ್ ಡಿವೋಷನಲ್ ಸರ್ವಿಸ್ ಅಂದರೆ ಭಕ್ತಿ ಸೇವೆಗೆ ಯಾವುದೇ ಒಂದು ಅಡ್ಡಿ ಇಲ್ಲದೆ ತಡೆರಹಿತ ಭಕ್ತಿ ಸೇವೆ ಯಾವ ರೀತಿ ಮಾಡೋದು, ಅಥವಾ ಅನಲಾಯ್ಡ್ ಡಿವೋಷನಲ್ ಸರ್ವಿಸ್ ಅಂತ ಏನು ಹೇಳ್ತೀವಿ, ಬೇರೆ ಮಿಶ್ರಣ ಇಲ್ಲದೆ ಮಾಡುವಂಥ ಭಕ್ತಿ, ಅದು ಹೇಗೆ ಮಾಡೋದು, ಅದಂದರೆ ಏನು. ಎರಡನೇದಾಗಿ one second, we'll go one by one. Pure devotional service is uninterrupted,
unmotivated. Now, we are all sadhakas. We cannot reach overnight. I want pure devotion service, so I get pure devotion. It doesn't work like that. Our bhakti is always mixed because we are all grihasthas. But then, why these vratas, Kartik Vrata, Purushottam Vrata is given? We perform some extra austerities. What happens when you perform extra austerities? There is some purification that takes place. So with all these things, Ekadasi you observe, Kartik Vrata you observe, Purushottam Mas you observe, festivals you observe. With every festival, there is a certain degree of purification that takes place. So over a period of time, as you gradually progress, don't try to jump. If you jump, you can fall also. Go steadily, decide your own pace, where you are able to observe. You might reach a stage. I'm not saying it will happen in this life, but definitely that belief we should have, that if not in this life, Lord will take care of me in the next life. But one should not aspire even for devotional liberation from this material world. Even that is called a desire that keeps us bound in this material world. We perform devotional service without expecting anything from the Lord. This is the first answer for the first question. ಅಕಿಂಚನ ಭಕ್ತಿ ಅಂತ ಏನು ನಾವು ಕೇಳಿದ್ದೀವಿ, ಅಂದರೆ ಯಾವುದೇ ಒಂದು ಮಿಶ್ರಣ ಇಲ್ಲದೆ ಪರಿಶುದ್ಧವಾದಂಥ ಭಕ್ತಿ ಅಂತ ಏನು ನಾವು ನೋಡ್ತೀವಿ, ಅದು ನಮ್ಮ ಕಲ್ಪನೆಗೂ ಮೀರಿರುವಂಥದ್ದು. ಕಾರಣ ಏನಂದರೆ, ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಅನೇಕವಾದಂಥ ಭೌತಿಕ ಇಚ್ಛೆಗಳು ಸಹ ಇರುತ್ತೆ ಪ್ರಾರಂಭ ದಿಶೆಯಲ್ಲಿ. ಒಂದೇ ರಾತ್ರಿಯಲ್ಲಿ ನಾನು ಉತ್ತಮವಾದಂಥ ಅಕಿಂಚನ ಭಕ್ತಿಗೆ ನಾನು ಹೋಗ್ತೀನಿ ಅನ್ನೋದು ಅದು ಸುಳ್ಳು, ಅದು ಆಗೋದಿಲ್ಲ. ಆದರೆ ಭಗವಂತ ಏನು ಇದನ್ನೆಲ್ಲ ಮಾಡಿದ್ದಾರೆ, ಈ ವ್ರತಗಳು, ನಿಯಮಗಳು, ಪರಿಶುದ್ಧವಾದಂಥ ಭಕ್ತಿಯ ಹಂತಕ್ಕೆ ನಮ್ಮನ್ನು ತಗೊಂಡು ಹೋಗುವಂಥದ್ದು. ಆದರೆ ಈ ಎಲ್ಲ ತಪಸ್ಯೆಗಳನ್ನು ನಾವು ಏಕಾಗ್ರತೆಯಿಂದ ಭಾಳ ಗಮನವಿಟ್ಟು ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನಾವು ಆ ಒಂದು ಹಂತಕ್ಕೆ ತಲುಪಬಹುದು. Second question you translate and tell me what, because prayer and repentance you said, isn't it? Yes. Okay. ಆದರೆ ಪ್ರಾರ್ಥನೆ ಮಾಡೋದು ಮತ್ತು ಭಗವಂತನಲ್ಲಿ ಹೋಗಿ ಕ್ಷಮೆಯನ್ನು ಯಾಚನೆ ಮಾಡೋದು, ಅಥವಾ ನಾವು ಮಾಡಿರುವಂಥ ಅಪರಾಧಗಳಿಗೆ ಕ್ಷಮೆಯನ್ನು ಯಾಚನೆ ಮಾಡೋದ್ರಿಂದ ಈ ಉನ್ನತ ಭಕ್ತಿಗೆ ನಾವು ಹೋಗ್ಬೋದಾ ಅಂತ ಮಾತಾಜಿ ಪ್ರಶ್ನೆ ಆಗಿತ್ತು. So, like you started the question with Karma Mishra Bhakti, we are all in that Karma Mishra Bhakti only. But prayers for repentance also works. But it should not be that, anyway, I am doing prayer for repentance, let me do an offense and later pray. That should not be the attitude. The Lord is there in our heart and He knows what we are doing. Intentionally, we should not do anything. ನಾವು ಭಗವಂತನಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ನಮ್ಮ ಅಪರಾಧಗಳಿಗೆ ಕ್ಷಮೆಯನ್ನು ಕೇಳಿಕೊಳ್ಳೋದ್ರಿಂದ ಸಹ ನಾವು ಉನ್ನತ ಭಕ್ತಿಯ ಹಂತಕ್ಕೆ ಹೋಗ್ಬೋದು. ಆದರೆ ಇದನ್ನೇ ಅಭ್ಯಾಸ ಮಾಡ್ಕೋಬಾರ್ದು. ಸರಿ, ಹೇಗಿದ್ರು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕ್ಷಮೆ ಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಪ್ರತಿದಿನ ಇನ್ನೊಂದು ಹೊಸ ಅಪರಾಧ ಮಾಡೋದು, ಹೋಗಿ ಕ್ಷಮೆ ಕೇಳೋದು, ಈ ರೀತಿಯ ಅಭ್ಯಾಸ ಮಾಡ್ಕೋಬಾರ್ದು. ಯಾಕೆಂದರೆ ಕೃಷ್ಣ ಹೃದಯದಲ್ಲಿ, ಪ್ರತಿಯೊಂದು ಜೀವಿ ಹೃದಯದಲ್ಲಿ ಹೃದಯಸ್ಥ ಆಗಿ ಪರಮಾತ್ಮ ಆಗಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತು ನಮ್ಮ ಭಾವನೆ ಏನು, ನಮ್ಮ ತಪಸ್ಸು ಏನು ಅಂತ ಅವ್ರಿಗೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಾಗಿ ಅವರಲ್ಲಿ ನಾವು ಪರಿಶುದ್ಧ ಭಕ್ತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪಿಲ್ಲ. I will give one quote from my Guru Maharaj, which I saw last week. Somebody sent it to me. He said, to desire to do something, okay, to get name and fame, okay, that is like the stool of a pig. ನನ್ನ ಗುರು ಮಹಾರಾಜರಾದಂಥ ಜಯಪತಾಕ ಸ್ವಾಮಿ ಗುರು ಮಹಾರಾಜರು ಹಿಂದೆ, ಕೆಲವೊಂದು ವಾರಗಳ ಹಿಂದೆ ಒಬ್ಬರಿಗೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಮಾಡ್ತಾ ಹೇಳ್ತಾರೆ, ಹೆಸರಿಗೋಸ್ಕರ, ಗೌರವಕ್ಕೋಸ್ಕರ ಮಾಡುವಂಥ ಯಾವುದೇ ಕಾರ್ಯ ಅದು ಒಂದು ಮಲಕ್ಕೆ ಸಮಾನ. ಯಾವುದೇ ಕಾರ್ಯ, ಡಿವೋಷನ್ ಸರ್ವಿಸ್, ಭಕ್ತಿ ಸೇವೆಯಲ್ಲಿ ಹೆಸರಿಗೆ ಮತ್ತು ಕೀರ್ತಿಗೋಸ್ಕರ ಮಾಡುವಂಥದ್ದು ಕೆಲಸ ಏನಿದೆ ಅದು ಒಂದು ಮಲಕ್ಕೆ ಸಮಾನ. ಕ್ಲಿಯರ್? ಓಕೆ. ಸೊ ದಟ್ಸ್ ಇಟ್. ಇಫ್ ಎನಿಬಡಿ ಎಲ್ಸ್ ಇಸ್ ಗಾಟ್, ದೇ ಕ್ಯಾನ್ ಕಮ್ ಅಂಡ್ ಆಸ್ಕ್ ಮೀ ಇನ್ ಪರ್ಸನ್. ಇನ್ನೇನಾದರೂ ಪ್ರಶ್ನೆ ಇದ್ದರೆ ಪ್ರಭುಗಳಿಗೆ ನೀವು ವೈಯಕ್ತಿಕವಾಗಿ ಭೇಟಿ ಮಾಡಿ ನೀವು ಕೇಳಬಹುದು ಪ್ರಶ್ನೆ. ಹರೇ ಕೃಷ್ಣ.